ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಶತಸ್ಥಲ ಚಕ್ರವರ್ತಿ ಸದ್ಗುರು ಶ್ರೀ ಚನ್ನಬಸವೇಶ್ವರರ ತಲಕಟ್ಟಿನ ವಚನಗಳ ಪೈಕಿ ಭಕ್ತನ ಮಹಾಲಿಂಗ ಸ್ಥಳ ಅಂದರೆ ಭಕ್ತನಾದ ಅಂಗನು ಭಕ್ತಸ್ಥಳದಲ್ಲಿಯೇ ಇರುವ ಐಕ್ಯಸ್ಥಳ, ಭಕ್ತಸ್ಥಳ ಅಂತರ್ಗತ ಐಕ್ಯಸ್ಥಳವನ್ನು ತಲುಪಿ ಪರಿಪೂರ್ಣ ಭಕ್ತನಾಗ್ತಾ ಇದ್ದಾನೆ. ಆ ಭಕ್ತಸ್ಥಳದ ಪರಿಪೂರ್ಣತೆಗಾಗಿ ಭಕ್ತಸ್ಥಳದಲ್ಲಿಯೇ ಇರುವ ಭಕ್ತ ನಿರ್ದೇಶನ ಸ್ಥಳ, ಭಕ್ತನ ಭಕ್ತಸ್ಥಳ, ಭಕ್ತನ ಮಹೇಶ ಸ್ಥಳ, ಭಕ್ತನ ಪ್ರಸಾದಿ ಸ್ಥಳ, ಭಕ್ತನ ಪ್ರಾಣಲಿಂಗಿ ಸ್ಥಳ ದಾಟಿ ಭಕ್ತನ ಶರಣ ಸ್ಥಳವನ್ನು ದಾಟಿ ಈಗ ಭಕ್ತನ ಐಕ್ಯ ಸ್ಥಳದೊಳಗೆ ಅಂದರೆ ತನ್ನೊಳಗಿರುವ ಸಮರಸ ಭಕ್ತಿಯನ್ನ ಚಿತ್ತಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಭಕ್ತ ಸ್ಥಳದೊಳಗೆ ಮಹಾಲಿಂಗ ಅಂತಂದ್ರೆ ಪರಿಪೂರ್ಣ ಆಗ್ತಾ ಇದ್ದಾನೆ, ಪರಿಪೂರ್ಣ ಭಕ್ತನಾಗ್ತಾ ಇದ್ದಾನೆ ಅಂತ. ಇಲ್ಲಿ 5ನೇ ವಚನ, ಕೊನೆಯ ವಚನ ಇದು. ಇನ್ನು ಗುರುವೆಂದು ಮನದಲ್ಲಿ ಹೊಳೆದು ಕಾಣಿಸುವನ್ನಕ್ಕರ ಗುರುಲಿಂಗ ಸಾಹಿತ್ಯವಾದುದಲ್ಲ. ಇನ್ನು ಲಿಂಗವ ಬೆರೆಸಬೇಕೆಂದು ಮನದಲ್ಲಿ ಕಾಮಿಸುವನ್ನಕ್ಕರ ಲಿಂಗ ಸಾಹಿತ್ಯವಾದುದಲ್ಲ. ಇನ್ನು ವಿಶೇಷತ್ವವಾವುದೆಂದು ಮನದಲ್ಲಿ ಹೊಳೆದು ಕಾಮಿಸುವನ್ನಕ್ಕರ ಜಂಗಮಲಿಂಗ ಸಾಹಿತ್ಯವಾದುದಲ್ಲ. ಇನ್ನು ನಿಜಮುಕ್ತಿಯಾಗಬೇಕೆಂದು ಮನದಲ್ಲಿ ಕಲ್ಪಿಸಿಕೊಂಡು ಕಾಮಿಸುವನ್ನಕ್ಕರ ಪ್ರಸಾದಲಿಂಗ ಸಾಹಿತ್ಯವಾದುದಲ್ಲ. ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಈ ಚತುರ್ವಿಧವನ್ನು ಏಕೀಕರಿಸಿಕೊಂಡು ಅನುಭವಿಸಿ ಪ್ರಾಣಲಿಂಗಿಯಾದ ಮಹಾಮಹಿಮ ಕಾಣಿಸಲಿಲ್ಲ, ಭಾವಿಸಲಿಲ್ಲ, ಭಜಿಸಲಿಲ್ಲ. ಆತ ನಿಶ್ಚಿಂತ ಪರಮಸುಖಿ, ಆತ ನಿರ್ದುದೇ ಕೈಲಾಸ, ಆತ ಸರ್ವಾಂಗಲಿಂಗಿಯೇಯ ಕೂಡಲ ಚನ್ನ ಸಂಗಮದೇವ ಅಂತ. ಗುರುವೆಂದು ಮನದಲ್ಲಿ ಹೊಳೆದು ಏನ್ ಮಾಡ್ಬೇಕು? ಗುರು ಅಂತೇಳಿ ಮನಸ್ಸಿನಾಗ ಇಟ್ಕೊಂಡು, ಗುರುಗಳು ಅಂತೇಳಿ ಮನಸ್ಸಿನಾಗ ಇಟ್ಕೊಂಡು ಸುಮ್ಮಂಗೆ ಮನಸ್ಸಿನಾಗ ಇಟ್ಕೊಂಡಿದ್ರೆ ಎದಕ್ಕೆ ಬಂತು? ಏನಂತಾರ ಅವರು? ಕಾಣಿಸುವನ್ನಕ್ಕರ. ಕಾಣಿಸ್ಬೇಕು, ಗುರುವಿನ ಹತ್ರ ಹೋಗ್ಬೇಕು, ದರ್ಶನ ಮಾಡ್ಕೋಬೇಕು, ಗುರು ಎಲ್ಲಿದಾರ ಅವ್ರ ಸ್ಥಾನಕ್ಕೆ ಹೋಗ್ಬೇಕು, ಅವ್ರ ಸ್ಥಿತಿಗತಿ ಏನದ ನೋಡ್ಬೇಕು. ನಮ್ಮನ್ನ ಉದ್ಧಾರ ಮಾಡುವಂತ ಗುರು, ನಮಗೆ ಜ್ಞಾನ ಕೊಡುವಂತ ಗುರು, ಆ ಗುರುವಿಗೆ ನಾವೇನ್ ಮಾಡ್ಬೇಕು? ಹೋಗಿ ದರ್ಶನ ತಗೋಬೇಕು. ಅವ್ರ ಸ್ಥಾನ ಎಲ್ಲಿದಾರ ಅಂಥೇಳಿ ನೋಡ್ಬೇಕು. ಅವ್ರದ್ದು ಸ್ಥಿತಿ ಗತಿ ಮತಿ ಯಾವ ಸ್ಥಿತಿ ಒಳಗದ, ನನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದಾರ ಅಂದ್ರೆ ನನ್ನಿಂದ ಅವ್ರಿಗೆ ಏನಾರೇ ಉಪಯೋಗ ಆಗ್ತದ ಏನೋ,
ಇವೆಲ್ಲನೂ ನೋಡ್ಬೇಕು. ಇದು ಕಾಣಿಸಕ್ಕ ಗುರುಗಳ ದರ್ಶನ ಮಾಡ್ಕೋಬೇಕು ಅನ್ನಂತ ಬುದ್ಧಿ ಇಲ್ಲ ಜಡಮತಿಗಳು. ತಮ್ಮೂರಾಗಿದ್ದಾಗ ಆಟೆ ದರ್ಶನ ಮಾಡ್ಕೊಳ್ಳೋದು, ಗುರುಗಳಿದ್ದ ಕ್ಷೇತ್ರಕ್ಕೆ ಬರಬೇಕು ಅನ್ನಂಥದ್ದು ಏನೂ ತವಕ ಇಲ್ಲ, ಪ್ರಯತ್ನ ಇಲ್ಲ. ದೇಶಾಂತರ ಎಲ್ಲರೇ ಟೂರ್ ಹೋಗ್ತಾರ, ಏನೇನೋ ನೋಡ್ಲಿಕ್ಕೆ ಹೋಗ್ತಾರ. ಗುರುಗಳಿದ್ದಲ್ಲಿ ಬರ್ಬೇಕಂತಂದ್ರ ಅವ್ರಿಗೊಂದು ದೊಡ್ಡದು ಏನೋ ದೊಡ್ಡ ಸಮಸ್ಯೆ ಅದು. ಅದಕ್ಕೆ ಆ ರೀತಿ ಗುರುಗಳಿಗೆ ಕಾಣಬೇಕು, ಗುರುಗಳ ದರ್ಶನ ತಗೋಬೇಕು, ಗುರು ಇದ್ದ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋಂತ ಒಂದು ತವಕ ಇರಲಿಲ್ಲ ಅಂತಂದ್ರ ಅಂಥವರಿಗೆ ಗುರುಲಿಂಗ ಸಾಹಿತ್ಯವಾದುದಿಲ್ಲ. ಗುರುಗಳಿಂತ ಏನು ಉಪದೇಶ ತಗೋತಾರ ಅವೇನು ಅವ್ರಿಗೆ ಉಪಯೋಗ ಆಗಂಗಿಲ್ಲ. ಅವರೆಲ್ಲ ನಾಟಕ ಮಾಡ್ತಾರೆ ಅಷ್ಟೇ, ಗುರುಗಳಂತೇಳಿ ಅಷ್ಟೇ. ಇನ್ನು ಲಿಂಗವ ಬೆರೆಸಬೇಕೆಂದು ಮನದಲ್ಲಿ ಕಾಮಿಸುವನ್ನಕ್ಕರ. ಲಿಂಗವನ್ನು ಬೆರೆಸಬೇಕು ಅಂತಂದ್ರ ಮನಸ್ಸಿನೊಳಗ ಅಬಾಧಿತವಾದಂಥ ಶಾಶ್ವತವಾದ ಚೇತನ ಒಂದು ಆದ. ನಾನು ಬರೀ ಹುಟ್ಟುವ ಸಾಯುವ ಭವಚಕ್ರದಾಗ ಬಿದ್ದು ಪಾಪ ಪುಣ್ಯ ಕರ್ಮ ಮಾಡಿ ಸುಖ ದುಃಖ ಅನುಭವಿಸಿ 4 ದಿನ ಹೆಂಗೋ ಒಂದು ಜೀವನ ಕಳೆದು ಹೋಗ್ತೀನಿ ಅಂತಂದ್ರ ಅವ್ರಿಗೆ ಲಿಂಗದ ಸಾಹಿತ್ಯ ಅಂದ್ರೆ ಲಿಂಗದ ಏನು ಉಪಯೋಗ ಆಗಂಗಿಲ್ಲ, ಏನೇನು ಉಪಯೋಗ ಆಗಲ್ಲ. ಒಳಗಂತ ಚೇತನ ಇಟ್ಕೊಂಡು ಸಹಿತ ಅದ್ರದ್ದು ಉಪಯೋಗ ತೆಕ್ಕೊಳ್ಳಾರ್ದೆ ಸುಮ್ಮನೆ ಹಿಂಗೆ ಬಂದ ಹಂಗವಾದ್ರೆ ಎದಕ್ಕೆ ಬಂತು? ಅದಕ್ಕೆ ಲಿಂಗವ ಬೆರೆಸಬೇಕೆಂದು ಅಂತಂದ್ರ ತಾನೇ ಆ ಲಿಂಗ ಅಂತ ತಿಳ್ಕೊಂಡು ಅದರ ಸ್ವರೂಪ ಜ್ಞಾನ ಮಾಡ್ಕೋಬೇಕು. ಆ ಸ್ವರೂಪ ಜ್ಞಾನ ಮಾಡ್ಕೊಳ್ಳಕ್ಕ ಸದ್ಗುರುವಿನ ಬಳಿ ಹೋಗಿ ಸಾಧನೆ ಮಾಡಿ ಮಾಹಿತಿಗಳನ್ನ ತಗೊಂಡು ಹಿಂಗೆಲ್ಲ ಮಾಡಿದಾಗ ಏನಾಗ್ತದ, ಆ ಲಿಂಗ ಸಾಹಿತ್ಯ ಅದರದ್ದು ಉಪಯೋಗ ಆಗಂಗಿಲ್ಲ. ಒಳಗ ಅಂತದೊಂದು ದೊಡ್ಡದೊಂದು ಚೇತನ ಮನುಷ್ಯ ಜನ್ಮಕ್ಕ ಅನುಕೂಲ ಆಗುವಂತ, ಇಡೀ ಬ್ರಹ್ಮಾಂಡ ಪಿಂಡಾಂಡವನ್ನು ಅರಿಯುವಂತ, ಬೇರೆ ಯಾವ 84 ಲಕ್ಷ ಜೀವರಾಶಿಗಳ ಪೈಕಿ ಬೇರೆ ಯಾವ ಜೀವಿಗಳಿಗೂ ಅಂತ ಒಂದು ಅನುಕೂಲ ಇಲ್ಲ. ಅಂತ ಅನುಕೂಲಕರವಾದಂತ ಚೇತನವನ್ನ ತಗೊಂಡು ಬಂದು ಇಲ್ಲಿ ಅದು ಉಪಯೋಗ ಮಾಡ್ಕೊಳ್ಳಾರ್ದೆ ಹಂಗೇ ಇಟ್ಕೊಂಡು 100 ವರ್ಷ ಇದ್ದು ಅದರದ ಸ್ವರೂಪನೇ ತಾನು ಅಂತ ತಿಳ್ಕೊಳ್ಳಾರ್ದೆ ಹೋದ್ರ ಅದು ತಂದರೆ ಏನು ಉಪಯೋಗ ಆಯ್ತು? ಅದು ತಂದು ಏನು ಉಪಯೋಗ ಆಯ್ತಪ್ಪ? ವೇಸ್ಟ್ ಆಯ್ತಾ? ಇಲ್ಲ. ಮನುಷ್ಯ ಜನ್ಮಕ್ಕೆ ಬಂದು ಆ ಲಿಂಗವನ್ನ ಬೆರೆಸಿ ಲಿಂಗನೇ ನಾನು ಅಂತೇಳಿ ಅರಿಯಲಿಲ್ಲ, ಲಿಂಗವನ್ನು ಅರಿಯಲಿಲ್ಲ, ಲಿಂಗದತ್ತ ಹರಿಯಲಿಲ್ಲ, ಲಿಂಗವನ್ನು ಬೆರೆಯಲಿಲ್ಲ, ಲಿಂಗ ಸ್ವರೂಪ ತಾನಾಗ್ಲಿಲ್ಲ ಅಂದ್ರೆ ಏನು ಉಪಯೋಗ ಅದ? ಅದು ಇದು 2ನೇ ಸ್ಟೆಪ್. 3ನೇ ಸ್ಟೆಪ್ ಏನದ ಅಂತಂದ್ರ ವಿಶೇಷ. ಇದ್ರೊಳಗೆ ಅತಿ ಸ್ಪೆಷಲ್ ಏನಪ್ಪ? ಗುರು ಲಿಂಗಕ್ಕಿಂತ ಸ್ಪೆಷಲ್ ಯಾವ್ದಂತಂದ್ರ ಮನದಲ್ಲಿ ಹೊಳೆದು ವಿಶೇಷತ್ವ ಜಂಗಮ ಲಿಂಗ ಸಾಹಿತ್ಯ ಅಂತಂದ್ರೆ ಏನು? ಜಂಗಮ ಅಂದ್ರ ಗುರುಗಳು ನಮ್ಮ ಮನೆಗೆ ಬರಲಿ, ನಮ್ಮ ಓರೆ ಕೋರೆಗಳನ್ನು ತಿದ್ದಲಿ, ನಮ್ಮ ದೋಷಗಳನ್ನ ತಿಳಿಸಿಕೊಡ್ಲಿ, ನಮಗೆ ಉದ್ಧಾರ ಮಾಡಲಿ ಅನ್ನಂತ ಒಂದು ಸ್ವಭಾವ ಅಂತ ಏನು ಅದಲ್ಲ, ಅದು ಬಹಳ ಮುಖ್ಯ. ಆ ಸ್ವಭಾವವನ್ನ ನಾವು ಬೆಳೆಸಿಕೊಂಡು ಯಾವಾಗೇ ಆಗಲಿ, ನಾನು ಲಿಂಗಾರ್ಚನೆ ಎದಕ್ಕೆ ಮಾಡ್ತೀನಿಯಪ್ಪ ಅಂತಂದ್ರ ಜಂಗಮವೆನ್ನ ಮಠಕ್ಕೆ ಬರಲೆಂದು ಲಿಂಗಾರ್ಚನೆ ಮಾಡುವೆನಯ್ಯ. ನನ್ನ ಲಿಂಗ ಪೂಜೆ ಮಾಡುವುದರ ಒಂದು ಹಿಂದಿರುವ ಉದ್ದೇಶ ಏನದ ಅಂತಂದ್ರ ಜಂಗಮರು ನಮ್ಮ ಮನೆಗೆ ಬರಲಿ, ನಮ್ಮನ್ನ ಉದ್ಧಾರ ಮಾಡಲಿ, ನಮಗೆ ಜ್ಞಾನ ನೀಡಲಿ, ನಮ್ಮ ಬಗ್ಗೆ ಕಾಳಜಿ ಮಾಡಲಿ ಅನ್ನಂತ ಅಪೇಕ್ಷೆ ಇದ್ದವ್ರಿಗೆ ಲಿಂಗ ಪೂಜೆ ಮಾಡ್ಕೊಳ್ಳೋದಕ್ಕೆ ಯೋಗ್ಯತೆ ಬರ್ತದೆ. ಲಿಂಗ ಕಟ್ಕೊಂಡರೋ ಇಲ್ಲೋ ಅದನ್ನೂ ಒಂದು ಸಮಸ್ಯೆ. ಲಿಂಗ ಕಟ್ಕೊಂಡವರೆಲ್ಲ ಲಿಂಗ ಪೂಜೆ ಮಾಡ್ಕೋತಾರೋ ಇಲ್ಲೋ ಅದನ್ನೂ ಒಂದು ಸಮಸ್ಯೆ. ಲಿಂಗ ಪೂಜೆ ಮಾಡ್ಕೊಂಡ ಮೇಲೆ ಜಂಗಮರ ಬಗ್ಗೆ ಗೌರವ ಇಲ್ಲ ಅಂತಂದ್ರ ಜಂಗಮರಿಗೆ ಬೈಕೋತ ಜಂಗಮರ ನಿಂದೆ ಮಾಡ್ಕೋತ ಗುರುಗಳ ನಿಂದೆ ಮಾಡ್ಕೋತ ಲಿಂಗ ಪೂಜೆ ಮಾಡ್ಕೊಂಡ್ರ ಅದು ಲಿಂಗ ಉಪಯೋಗ ಆಗ್ತದೇನ್ರಿ? ಅದು
ಲಿಂಗಾಯತರ ಊರೆಲ್ಲ ರೋಡೆಲ್ಲ ಹೇಳ್ಕೊತ ಅಡ್ಡಾಡಿ ಜಂಗಮರಿಗೆ ಬೈಕೊತಿದ್ರು ಅಂತಂದ್ರೆ ಅವರಿಗೆ ಅದರದ ಲಾಭ ಆಗ್ತದೇನು? ಲಿಂಗಾರ್ಚನೆಯಿಂದ ಗುರು ಮತ್ತು ಜಂಗಮರ ಒಂದು ಸೇವೆ. ಗುರು ಇದ್ದಲ್ಲಿ ನೀವು ಹೋಗ್ಬೇಕು, ಅದು ಕಂಪಲ್ಸರಿ, ಕಡ್ಡಾಯ. ವರ್ಷಿಗೆ ಒಂದು ಸಲ ಹೋಗಿ ಗುರುವಿನ ಸ್ಥಾನಕ್ಕೆ ಟಚ್ ಮಾಡಿ ಬರ್ಬೇಕು. ಅವನಿಗೆ ನಿಜ ಶಿಷ್ಯ ಅಂತ. ಅಲ್ಲಿ ಹೋಗೋ ವಿಚಾರ ಇಲ್ಲ, ಮಾತಾಡ್ಸೋ ವಿಚಾರ ಇಲ್ಲ. ಆಳ್ಗಳ ಬೀಳಿ ಏನ್ಯಾಕೆ ಮಾಡಲಕ್ಕ, ನಮ್ಮೂರಾಗ ನಾವು ಇರಮು ಅಂತ ಕೂತಿದ್ರು ಅಂತಂದ್ರೆ ಅವ್ರು ಯಾರು ಶಿಷ್ಯರು ಅಲ್ಲ. ಅವರು ಕೇಳಿದ ಪಾಠ ಅವ್ರಿಗೆ ಉಪಯೋಗನೂ ಆಗಂಗಿಲ್ಲ. ಅಷ್ಟೇ ಅವ್ರ ಹತ್ರ ಒಂದು ಜಡ ಬುದ್ಧಿ ಅಷ್ಟೇ ಅದು. ಎರಡನೇದೇನದ, ಲಿಂಗ ಅಂತಂದ್ರೆ ಒಳಗೆ ಅಂತ ಒಂದು ದಿವ್ಯವಾದ ಭವ್ಯವಾದ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದ ಚೇತನವನ್ನ ತಂದು ಅದರ ಸ್ವರೂಪ ಜ್ಞಾನ ತಾನು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮನುಷ್ಯ ಜನ್ಮ ವ್ಯರ್ಥ. ಮಾಡಿದ್ದು ವೇಸ್ಟ್ 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 ವೇಸ್ಟ್. ಅದಕ್ಕೆ ಹೇಳಿದರು, ಮಾನವ ಜನ್ಮ ಬಲು ದೊಡ್ಡದು, ಅದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಈ ಹುಚ್ಚಪ್ಪಗಳಿಗೆ ಏನ್ ಮಾಡಬೇಕು? ಮಕ್ಕಳು ಮದುವೆ ಮಾಡಿದರೆ ಎಲ್ಲ ಅಂಥ ಕ್ಯಾಮ್ರಾಮ್ಯಾನು, ಇಂಥ ಕ್ಯಾಮ್ರಾಮ್ಯಾನು, ಅಂಥ ವಿಡಿಯೋಗ್ರಾಫರು, ಇಂಥ ವಿಡಿಯೋಗ್ರಾಫರು ಕರ್ಸಮಂತೇಳಿ ಅತಿ ಕಾಸ್ಟ್ಲಿ ಎಲ್ಲ ಕ್ಯಾಮ್ರಾಮನ್ಗಳಿಗೆ, ವಿಡಿಯೋಗ್ರಾಫರ್ಗಳಿಗೆ ಕರೆಸಿ ಮದುವೆ ವಿಡಿಯೋ ಮಾಡ್ಯಾರ, ಕ್ಯಾಮ್ರಾ ಮಾಡ್ಯಾರ, ಎಲ್ಲ ಮಾಡ್ಯಾರ. ಮಾಡಿದ ಮೇಲೆ ಅವರು ಏನು ಮಾಡಿದರು? ಮದುವೆ ಮಾಡಿದ 1 ಅಥವಾ 2 ದಿವಸದೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ, ಅವ್ರ ಬಲ್ಲಿರೋ ಏನೇನು ಫೋಟೋ ತೆಕ್ಕೊಂಡಾರ, ವಿಡಿಯೋ ಮಾಡ್ಕೊಂಡಾರ, ಅವೆಲ್ಲ ಇವರಿಗೆ ಮೇಲ್ ಮಾಡ್ಯಾರ, ಇಮೇಲ್. ಈಗ ನಾವೇನು ಮಾಡ್ಬೇಕ ತಗೊಂಡು ಹೇಳ್ರಿ? ಏನ್ ಮಾಡ್ಬೇಕು ಈಗ? ಮೇಲಿಗೆ ಹಾಕೊಂಡು ಮದುವೆ ಫೋಟೋಗಳು ವಿಡಿಯೋಗಳು ತಗೊಂಡು ನಮ್ಮ ಮೇಲಿಗೆ ಹಾಕೊಂಡು ಏನ್ ಮಾಡ್ಬೇಕ್ರಿ? ಏನ್ ಮಾಡೋದಿಲ್ಲಲ್ಲ. ಅದ್ರೊಳಗೆ ಯಾವ ಫೋಟೋಗಳು ಬೇಕು ಅವರಿಗೆ ಸೆಲೆಕ್ಟ್ ಮಾಡಿ ಹೇಳ್ಬೇಕು. ಆಲ್ಬಮ್ ಮಾಡಿ ಕೊಡ್ತಾರ. ಯಾವ ಫೋಟೋಗಳು ಬೇಕು ಆಲ್ಬಮಿಗೆ ಹಾಕ್ಲಕ್ಕ ಅಂತ ಸೆಲೆಕ್ಟ್ ಮಾಡಬೇಕು. ಅವರು ಒಂದಿಷ್ಟು ಸೆಲೆಕ್ಟ್ ಮಾಡ್ತಾರ ಚಲೋ ಇದ್ದದ್ದು. ಹಿಂಗ್ ಮಾಡಿ ಒಂದು ಆಲ್ಬಮ್ ತಯಾರು ಮಾಡ್ತಾರೆ, ಮದುವೆ ಆಲ್ಬಮ್, ಫೋಟೋದ ಆಲ್ಬಮ್. ಗೊತ್ತಾಯ್ತಾ ಇಲ್ಲ ಹೇಳೋದು? ಆಲ್ಬಮ್ ಗೊತ್ತದಲ್ರಿ? ಏನಂತೀರ ಅದಕ್ಕೆ? ಆಲ್ಬಮ್ ತಯಾರಾಗ್ಬೇಕಾದ್ರೆ ಮೊದಲು ಇವು ಫೋಟೋ ಅವು ಇವರು ಅವರಿಷ್ಟು ಚಲೋ ಮಾಡ್ತಾರೆ, ಬೆಸ್ಟ್ ಬಂದದ್ದು. ನಾವು ಒಂದಿಷ್ಟು ಕುಂತು ಸೆಲೆಕ್ಟ್ ಮಾಡಬೇಕು. ಇವತ್ತಿಗೆ ಆಗಿಲ್ಲ ಕೆಲಸ. ಮೊಮ್ಮಕ್ಕಳು ಹುಟ್ಟಿಬಿಟ್ರು, ಲಕ್ಷಗಟ್ಟಲೆ ತಗೊಂಡೋಗಿರೋರು ವಿಡಿಯೋಗ್ರಾಫರ್ಸು, ಫೋಟೋಗ್ರಾಫರ್ಸ್. ರೆಕಾರ್ಡ್ ಒಂದು ಫೋಟೋಗಳು, ಮದುವೆ ಆಗಿದ್ದ ಫೋಟೋಗಳಿಲ್ಲ ಇವತ್ತು. ಮೊಮ್ಮಕ್ಕಳು ಇಟ್ಬಿಟ್ರು. ಅಂದ್ರೆ ಏನಿದ್ರ ಅರ್ಥ ಏನಂತಂದ್ರ, ಅವ್ರಿಗೆ ಟೈಮೇ ಇಲ್ಲ. ಅವು ಫೋಟೋ ಸೆಲೆಕ್ಟ್ ಮಾಡಿ 1 ತಾಸು 2 ತಾಸು ಸ್ಪೇರ್ ಮಾಡಿ ಟೈಮ್ ತಗೊಂಡು ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿ ಆಲ್ಬಮ್ ಮಾಡಿಸ್ಬೇಕು. ಅದೇ ರೊಕ್ಕ ಹಾಳು ಮಾಡೋದೇ ಒಂದು ಉದ್ದೇಶ. ಜೀವನ ಖರ್ಚು ಮಾಡೋದು, ಅದ್ರದ್ದು ಉಪಯೋಗ ತಕ್ಕೋಬೇಕು. ಎಷ್ಟು ಬೆನಿಫಿಟ್ ಆಗ್ಯದ, ಅದು ಹಿಂತಿರುಗಿ ನೋಡ್ಲಿಕ್ಕೆ ತಯಾರಿಲ್ಲ. ಯಾರು ಮಾಡ್ಬೇಕಾ ಕೆಲಸ ಕುಂತು? ಇವಕ್ಕೆ ಮಕ್ಕಳು ಅಂತಾರ, ಇವು ಎಲ್ಲ ಹಾಳು ಮಾಡೋದು. ಇವೆಲ್ಲ ಲಕ್ಷಗಟ್ಟಲೆ ಹಾಳು ಮಾಡಿ ಅದ್ರದ್ದು ಫೋಟೋ ಆಲ್ಬಮ್ ಇಲ್ಲ, ಫೋಟೋ ಸೆಲೆಕ್ಷನ್ ಇಲ್ಲ, ಮಾಡಂದ್ರೂ ಮಾಡಂಗಿಲ್ಲ. ವೇಸ್ಟ್ ಆಯ್ತಲ್ಲ ಅಂತ ಅವ್ರಿಗೆ ದುಃಖನೂ ಇಲ್ಲ. ಎಂತ ಬೇಜವಾಬ್ದಾರಿತನದ ಕಾಲಗಳು ಬರ್ಲಕತ್ತವ ಇವೆಲ್ಲ. ಹಂಗ ಇಲ್ಲಿ ಎದಕ್ಕೆ ಹೇಳಕತ್ತೀನಿ ಅಂತಂದ್ರೆ, ಅವತ್ತಲಿಂತ ಇವತ್ತಿನ ತನಕ ಹುಟ್ಟಿದಾಗಿನ ಹಿಡಿದು ಒಂದು ಅದ್ಭುತವಾದ ಚೇತನವನ್ನು ನಾವು ತಗೊಂಡು ಬಂದು
60 ವರ್ಷ 70 ವರ್ಷ ಆದ್ರೂ ಅದರ ಸ್ವರೂಪದ ಬಗ್ಗೆ ನಮಗೆ ಇನ್ನೀ ತನಕ ಜ್ಞಾನನೂ ಇಲ್ಲ, ಭಾನನೂ ಇಲ್ಲ ಅಂತಂದ್ರೆ ಮದುವೆ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಫೋಟೋ ಮಾಡ್ಕೊಂಡು ಆಲ್ಬಮ್ ಇಲ್ಲಾರ್ದ ಹೋದಂಗೆ ಆಗ್ಬಿಡ್ತೀವಿ ನಾವು ಅಷ್ಟೇ. ಹೆಂಗದು? ಏನ್ ಮಾಡ್ತೀರಿ? ಮತ್ತೇನಾಗ್ಯದಪ್ಪ ಅಂತಂದ್ರೆ ಜಂಗಮ ಲಿಂಗದ್ದಾಯ್ತು, ಸ್ವರೂಪ ಆಯ್ತು. ಜಂಗಮ ಅಂತಂದ್ಮೇಲೆ ಇಲ್ಲಿ ಬದುಕಿರಿ ಅಂತಂದ್ಮೇಲೆ ಸುತ್ತಮುತ್ತ 84 ಲಕ್ಷ ಜೀವರಾಶಿಗಳ ಜೊತೆಗೆ ನೀವು ಜೀವನ ಮಾಡ್ಲಿಕ್ಕತ್ತೀರಿ. ಆ 84 ಲಕ್ಷ ಜೀವರಾಶಿಗಳು ಮತ್ತು ಈ ಪ್ರಕೃತಿ ಏನದಲ್ಲ, ಪಂಚಭೂತಾತ್ಮಕ ಪರಿಸರ ಏನದಲ್ಲ, ಇದನ್ನ ರಕ್ಷಣೆ ಮಾಡೋದು ಬಹಳ ಜವಾಬ್ದಾರಿ ಅದ. ನಮ್ಮ ಕಡೆಯಿಂದ ರಕ್ಷಣೆ ಮಾಡ್ಲಿಕ್ಕಾಗದು, ನಮ್ಮ ಕಡೆಯಿಂದ ಅವುಗಳ ಬಗ್ಗೆ ಪ್ರೀತಿ, ದಯೆ, ಕ್ಷಮೆ, ಸಹನೆ, ನಮ್ಮ ವ್ಯವಹಾರಗಳೇನದವ ಇವನ್ನೆಲ್ಲ ಮಾಡೋದು ಒಂದನೇ ಕರ್ತವ್ಯ. ಮತ್ತೆ ಇವುಗಳನ್ನ ಮಾಡುವುದರಲ್ಲಿ ಯಾರು ಮುಂಚೂಣಿಯಲ್ಲಿದ್ದಾರೆ? 84 ಲಕ್ಷ ಜೀವರಾಶಿಗಳ ರಕ್ಷಣೆಗಾಗಿ ಅವುಗಳ ಬಗ್ಗೆ ಯಾರು ಕಾಳಜಿ ಮಾಡ್ಲಕತ್ತಾರ ಅಂತವರೇ ನಿಜ ಜಂಗಮರು. ಆ ಜಂಗಮರು ಈ ಜಗತ್ತಿನೊಳಗಿರುವ ಜೀವರುಗಳನ್ನ ಉದ್ಧಾರ ಮಾಡಿ ಪರಮಾತ್ಮನಿಗೆ ಯೋಗ್ಯರನ್ನಂತ ಒಂದು ಸ್ಥಿತಿಗತಿ ಮತಿಯನ್ನು ಒದಗಿಸಿಕೊಡುವಂತ ಒಂದು ಜೀವಿಗಳು ಯಾರದರ ಉನ್ನತ ಮಟ್ಟದ ಜೀವಿಗಳಂದ್ರೆ ಅವರೇ ಜಂಗಮರು. ಆ ಜಂಗಮರಿಗೆ ಏನ್ ಮಾಡಬೇಕು? ನಮ್ಮ ತನು ಮನ ಧನಗಳನ್ನ ಸಮರ್ಪಿಸಿ ಅವರಿಗೆ ನಾವು ರಕ್ಷಣೆ ಮಾಡಿದ್ರೆ ಧರ್ಮೋ ರಕ್ಷತಿ ರಕ್ಷಿತ. ಅದಕ್ಕೆ ಇಲ್ಲೇನದ, ಯಾರು ಧರ್ಮದ ಕಾರ್ಯಗಳು ಮಾಡ್ತಾರ ಅವರಿಗೂ ನೀವು ಸಹಾಯ ಮಾಡಬೇಕು, ಮತ್ತೆ ನೀವು ಸ್ವತಃ ಧರ್ಮ ಕಾರ್ಯಗಳನ್ನು ಮಾಡಬೇಕು. ಅದು ಜಂಗಮಾರ್ಚನೆ. ಇವು ಏನದವ? ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಅಂತಂದ್ರೆ ಇವೇನು? ಅದೇ ಗುರುಲಿಂಗ, ಜಂಗಮ. ಇವೆಲ್ಲವನ್ನ ಬೇರೆ ಬೇರೆ ಮಾಡಿ ಅದ್ರಾಗ ಒಂದು ಬೇಕು ಇನ್ನೊಂದು ಬೇಡ ಅಂತಿಲ್ಲ. ಗುರು ಬೇಕಂದ್ರ ಲಿಂಗನೂ ಬೇಕು, ಜಂಗಮನೂ ಬೇಕು. ಲಿಂಗ ಬೇಕು ಅಂದ್ರ ಗುರುನೂ ಬೇಕು, ಜಂಗಮ ಬೇಕು. ಜಂಗಮ ಬೇಕು ಅಂದ್ರ ಗುರುನೂ ಬೇಕು, ಲಿಂಗನೂ ಬೇಕು. ಇವೆಲ್ಲ ಮೂರು ಏಕೀಕರಿಸಬೇಕು. ಅರ್ಥ ಆಯ್ತರ? ಏಕೀಕರಣ ಅಂತಂದ್ರೇನು? ಬಿಲ್ವಪತ್ರಿ 3 ದಳ ಅದಲ್ಲ, ಅದೇನು ಒಂದು ದಳ ಬೇಕು ಇನ್ನೆರಡು ದಳ ಬೇಡ ಅಂತ ಏನಾರ ಅಂತದೇನದು? ಹಂಗ ಬಿಲ್ವಪತ್ರಿದ ಒಂದು ದಳ ಹಚ್ಚಿದ್ರೆ ಅದ ನೋಡ್ರಿ ಬಿಲ್ವಾಷ್ಟಕ ಹೆಂಗಿರ್ಬೇಕದ ಅಂತ. ಹಂಗ ಈ ಪತ್ರಿ ದಳ ಇದ್ದಂಗೆ ಇವು 3 ಏನದವ, ಒಂದು ಬಿಟ್ಟು ಇನ್ನೊಂದು ನಾವು ಮಾಡ್ತೀವಿ ಅಂತಂದ್ರ ಈ ಒಂದು ಏಕೀಕರಣ ಮಾಡ್ಲಿಲ್ಲ ಅಂತಂದ್ರೆ ಅದು ಏನಾಗ್ಬಿಡ್ತದ? ಅಸಾರ್ಥಕ ಆಗ್ತದೆ. ಅಸಾರ್ಥಕ ಆಗ್ತದೆ. ಅವು 3ನ್ನ ಏಕೀಕರಣ ಮಾಡಿ ಪ್ರಾಣಲಿಂಗಿ ಆಗ್ಬೇಕು. ಪ್ರಾಣ ಹೋದಂಗ ಆಗ್ಬೇಕು. ಗುರುಗಳ ದರ್ಶನ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಾಣ ಹೋದಂಗ ಆಗ್ಬೇಕು. ವರ್ಷಿಗೆ 1 ಸಾರಿಯರೇ ನಾನು ಗುರುಗಳ ಹತ್ರ ಹೋಗ್ಬೇಕು ಅಂತ ಒಂದು ಸಂಕಲ್ಪ ಮಾಡಬೇಕು. ಆ ವರ್ಷ ಗುರುಗಳ ಹತ್ರ ಹೋಗಿ ನಾವು ದರ್ಶನ ಮಾಡಲಿಲ್ಲ ಅಂತಂದ್ರೆ ಪ್ರಾಣ ಹೋದಂಗ ಆಗ್ಬೇಕು. ಪ್ರಾಣಲಿಂಗಿ. ಪ್ರತಿನಿತ್ಯ ಲಿಂಗಾರ್ಚನೆ ಮಾಡ್ಕೋಬೇಕು ಅನ್ನಂತೇಳಿ ಪ್ರಾಣ ಲಿಂಗಾರ್ಚನೆ ಮಾಡಿದ ಮೇಲೆ ಮುಂದೆ ಜಂಗಮಾರ್ಚನೆ ಅಂತಂದ್ರೆ ಜಂಗಮರು ವರ್ಷಿಗೊಮ್ಮರೆ, ತಿಂಗಳಿಗೊಮ್ಮರೆ, ಹುಣ್ಣಿಮೆ ಅಮಾಸಿಗೊಮ್ಮರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ವ್ಯವಸ್ಥೆ ಇಟ್ಕೊಂಡು ಜಂಗಮರನ್ನು ಕರೆಸ್ಬೇಕು. ಮನೆಯೊಳಗೆ ಸತ್ಸಂಗ ಮಾಡಿಸ್ಬೇಕು, ತತ್ವಜ್ಞಾನ ಹೇಳಬೇಕು, ಕೇಳಬೇಕು, ಪೂಜಾ ಪಾಠ ಮಾಡಿಸ್ಬೇಕು. ಅವೆಲ್ಲ ಮಾಡಿಸ್ಬೇಕು ಅಂತಂದ್ರೆ ಅದು ಮಾಡಿಸ್ಲಿಲ್ಲ ಅಂತಂದ್ರೆ ಪ್ರಾಣ ಹೋದಂಗ ಆಗ್ಬೇಕು. ನಿಮ್ಮ ಪ್ರಾಣಕ್ಕ ಏನದ? ನಿಮ್ಮ ಹೆಂಡ್ರು, ನಿಮ್ಮ ಮಕ್ಕಳು, ನಿಮ್ಮ ರೊಕ್ಕ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು, ನಿಮ್ಮ ಮೊಮ್ಮಕ್ಕಳು, ಇವಕ್ಕೇನಾರ ಆದ್ರೆ ಪ್ರಾಣ ಹೋದಂಗ ಆಗ್ತದೆ. ಗುರುಲಿಂಗ ಜಂಗಮ ಹಾಳ್ಮೆ ಬೀಳಕ್ ಅವ್ರಿಗೇನಾದ್ರೂ ನಿಮ್ಗೇನು ಪ್ರಾಣಕ್ಕ ನಿಮಗೆ ಸಂಬಂಧ ಇಲ್ಲ. ಈ ರೀತಿ ಆದ್ರೆ ಏನೂ ಲಾಭ ಇಲ್ಲ. ಹಿಂಗಾಗಿ ಏನಂತಂದ್ರೆ ಆತ ಹೆಂಗಿರ್ತಾನಂತಂದ್ರೆ ಇದು ಈ ರೀತಿ ಪ್ರಾಣಲಿಂಗ ಆದವನಿಗೆ ಏನು ಲಾಭ ಆಗ್ತದಂದ್ರ ಅವನು ನಿಶ್ಚಿಂತನಾಗ್ತಾನ, ಪರಮ ಸುಖಿ ಆಗ್ತಾನ.
ನಿಶ್ಚಿಂತನಾಗಿ ಪರಮ ಸುಖಿಯಾಗಿ ಆತನಿರುವುದೇ ಕೈಲಾಸ. ಈ ಪ್ರಾಣಲಿಂಗಿ ಆಗುವ ತನಕ ಅವನೇನ್ ಮಾಡಬೇಕು? ಗುರುವಿನ ದರ್ಶನ ಮಾಡಬೇಕು, ಲಿಂಗದೊಳಗ ತನ್ನ ಸ್ವರೂಪ ಭಾವ ಮಾಡಬೇಕು, ಭಜಿಸಬೇಕು. ಅಂತಂದ್ರೆ ಭಜನೆ ಅಂದ್ರೆ ಸುತ್ತಮುತ್ತ ಜೀವಿಗಳ ಸೇವೆ ಮಾಡಬೇಕು. ಭಜನೆ ಸುತ್ತಮುತ್ತಲಿನ ಜನರನ್ನ ಕರ್ಕೊಂಡು ಆತ್ಮಜ್ಞಾನ ಚಿಂತನೆ ಮಾಡೋದೇ ಭಜನೆ. ಇವು ಎಲ್ಲನೂ ಮಾಡ್ಕೋತಿದ್ದು ಎಷ್ಟಂದ್ರ ಇದು ಮಾಡುವ ಅವಶ್ಯಕತೆ ಇಲ್ಲ ಅನ್ನುವ ಮಟ್ಟಿಗೆ ಹೋಗ್ಬೇಕು. ಅಂದ್ರೆ ನಿಶ್ಚಿಂತನಾಗ್ಬೇಕು. ನಿಶ್ಚಿಂತನಾಗಿದ್ಮೇಲೆ ಅವನಿಗೆ ಪರಮ ಸುಖ ಅಂತ ಪ್ರಾಪ್ತಿ ಆಗ್ತದೆ. ಆತನಿರ್ದುದೇ ಕೈಲಾಸ ಅಂದ್ರೆ ಅವ ಏನಾಗಿರ್ತಾನ? ಭಕ್ತನೇ ಶಿವಸ್ವರೂಪನಾಗಿರ್ತಾನೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಭಕ್ತನ ಮನೆ ಅಂಗಳವೇ ವಾರಣಾಸಿ ಅಂತ ಹೇಳ್ತಾರೆ. ಭಕ್ತನ ಮನೆ ಅಂಗಳವೇ ವಾರಣಾಸಿ ಅಂದ್ರೆ ಭಕ್ತ ಏನಾದಲ್ಲಿ ವಾರಣಾಸಿಯಾಗ ಯಾರು ಇರ್ತಾರೆ? ಭಕ್ತ ಏನಾದ? ಭಕ್ತನ ಮನಿ ಅಂಗಳ ವಾರಣಾಸಿ ಆದ್ರೆ ಅಲ್ಲಿ ಭಕ್ತ ಏನಾಗಿರ್ತಾನ? ಕಾಶಿ ವಿಶ್ವನಾಥ ಆಗಿರ್ತಾನ. ಭಕ್ತನೇ ಕಾಶಿ ವಿಶ್ವನಾಥ ಸ್ವರೂಪ, ಬ್ರಹ್ಮ ಸ್ವರೂಪ, ಭಗವಂತನ ಸ್ವರೂಪ ಆಗಿರ್ತಾನ. ಅವನ ಮನೆ ಅಂಗಳವೇ ವಾರಣಾಸಿ. ಆ ಭಕ್ತನ ಮನೆಗೆ ಹೋಗಿ ವಾರಣಾಸಿಗೆ ಹೋಗಿ ಬಂದಷ್ಟು ಸಂತೋಷ ಆಗಬೇಕು. ಅಂತ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೋಬೇಕು. ಅಂತ ಒಂದು ಸಾಧನೆ ಗುರಿಯನ್ನ ಇಲ್ಲಿ ಚನ್ನಬಸವೇಶ್ವರರು ತೋರಿಸ್ಲಿಕ್ಕತ್ತಾರ. ಅಂತ ಒಂದು ಜ್ಞಾನದ ಕೇಂದ್ರ, ಭಕ್ತಿಯ ಕೇಂದ್ರ, ಸಾಧನೆಯ ಕೇಂದ್ರಗಳನ್ನ ನಾವೇನ್ ಮಾಡ್ತೀವಿ? ಕಡೆಗಣಿಸಿ ಕಾಶಿಗೆ ಹೋಗ್ತೀವಿ, ಶ್ರೀಶೈಲಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಲಕ್ ಹೋದ್ರ ಪ್ಯಾಂಟ್ ಹಿಡಿದು ಜಗ್ಗತಾರ, ಅಂಗಿ ಹಿಡಿದು ಜಗ್ಗತಾರ, ಕುತ್ತಿ ಹಿಡಿದು ನೂಕತಾರ. ಅದು ತಿಳಿಗೇಡಿಗಳಿಗಾಗಿ ಮಾಡಿದ ಕ್ಷೇತ್ರಗಳು, ತಿಳಿಗೇಡಿಗಳು. ಇದು ಏನೂ ತಿಳಿಯಂಗಿಲ್ಲಲ್ಲ, ಸ್ವರೂಪದ ಜ್ಞಾನ, ಅದರದ್ದು ಮರ್ಮ ಏನು ಗೊತ್ತಿರ್ಲಾರ್ದವ್ರಿಗೆ ತಿರುಗ್ರಪ್ಪ ಅಂತ ಹಚ್ಚಾರ. ಯಾರ ಮಾಡಿದ್ರೆ ಸಾಕು, ಕ್ಷೇತ್ರಗಳ ಕಂಡ್ರೆ ರೆಕ್ಕೆ ಬಂದ್ಬಿಡ್ತಾವ. ನಾವು ಹೋಗ್ಬೇಕು, ನೋಡ್ಬೇಕು ಅಂತೇಳಿ ಅಲ್ಲಿ ಹೋಗಿ ಅನುಭವಿಸೋದು ಹೆಂಗಿರ್ತದೆ? ಇಲ್ಲಿ ಕುಂತಲ್ಲೇ ಅನುಭವಿಸೋದು ಹೆಂಗಿರ್ತದೆ? ಒಂದು ನಿಮಿಷನೂ ಅಲ್ಲಿ ನಿಲ್ಲಲಕ್ ಬಿಡಂಗಿಲ್ಲ. ಸಂಖ್ಯೆ ಜಾಸ್ತಿ, ತಿಳಿಗೇಡಿಗಳ ಸಂಖ್ಯೆ ಜಾಸ್ತಿ ಅವ. ಮತ್ತು ಅವ್ರಿಗೆ ಸ್ವರೂಪದ ಜ್ಞಾನ ಇಲ್ಲ. ಮತ್ತು ತಿಳಿಗೇಡಿಗಳ ಕೆಲಸ ಮಾಡೋದಕ್ಕೆ ಅವ್ರು ಒಂದೇ ಸವನ ಏನ್ ಮಾಡ್ತಿರ್ತಾರ? ಹಾತೊರಿತಿರ್ತಾರ. ಅದ್ರಾಗ ಹೋಗಿ ಅಡ್ಡ ನಿಂತರ ಅವ್ರು ನುಗ್ಸಲಾರ್ದು ಏನ್ ಮಾಡ್ತಾರೆ? ಹಿಂಗಾಗಿ ಅಲ್ಲಿ ಹೋಗಿ ಏನು ಗಳಿಸ್ಕೊಂಡು ಬರ್ತೀರಿ? ಏನು ಗಳಿಸ್ಕೊಂಡು ಬಂದ್ರು ಅದೇನದ ಅಲ್ಲಿ ಬಂದ ಮೇಲೆ ಇಲ್ಲಿ ಏನ್ ಮಾಡ್ತಾರೆ? ದೇವ್ರ ಕಳಿಸ್ತೀವಿ ಅಂತ ಹೇಳಿ ಕರ್ಕೊಂಡ್ಬಂದು ದೇವ್ರಿಗೆ ಹೊಳಿ ಕಳಿಸ್ಬಿಡ್ತಾರೆ. ಕರ್ಕೊಂಬರೋ ದೇವ್ರ, ಕಳಿಸೋ ದೇವ್ರ. ಇಲ್ಲಿ ನೀವೇ ಸ್ವತಃ ದೇವರಾಗದು ಹೆಂಗಿರ್ತದ? ನೀವೇ ಕಾಶಿ ವಿಶ್ವನಾಥ ಆಗೋದು ಹೆಂಗಿರ್ತದ? ಮತ್ತು ಕರ್ಕೊಂಬಂದು ಕಳಸ ದೇವ್ರು ಇದ್ರೆ ಹೆಂಗಿರ್ತದ? ಹಿಂಗದ ನೋಡ್ರಿ ಇದು ಸಾಧನೆ. ಅದಕ್ಕೆ ಈ ರೀತಿಯಾಗಿ ಪರಿಪೂರ್ಣತೆಯನ್ನು ತಲುಪಿದ ಭಕ್ತ ಸ್ಥಳಿ ಮುಂದೇನಾಗ್ತಾನ? ಮಹೇಶ ಸ್ಥಳಕ್ಕೆ ಹೋಗ್ತಾನೆ. ಮಹೇಶ ಸ್ಥಳದೊಳಗ ಮಹೇಶ ಯಾವ ರೀತಿ ಇರ್ತಾನ? ಅದಕ್ಕೆ ಮಹೇಶದ ತಾಮಸ ನಿರಸನ ಸ್ಥಳ ಅಂತ ಬರ್ತದ ಮುಂದೆ. ಮಹೇಶ ಸ್ಥಳದೊಳಗ ಅವನು ಹೆಂಗಿರ್ಬೇಕು, ಹೆಂಗಿರಬಾರ್ದು, ಅದೇ ಭಕ್ತ ನಿರ್ದೇಶ ಸ್ಥಳ ಇದ್ದಂಗೆ ಅದು ತಾಮಸ ನಿರಸನ ಸ್ಥಳ. ಅಂದ್ರೆ ಭಕ್ತನಲ್ಲಿ ಇರುವ ದೋಷಗಳು ನಿವೃತ್ತಿ ಮಾಡ್ಕೊಂಡ್ಮೇಲೆ ಮಹೇಶ ನಿರ್ದೇಶನ ಸ್ಥಳ ಅಂತಂದ್ರೆ ಮಹೇಶ ಹ್ಯಾಂಗಿರ್ಬೇಕು ಅನ್ನೋದು ಹೇಳ್ತಾನ. ಇದು ಬಹಳ ರೋಚಕವಾದದ್ದು ಮಹೇಶ ಸ್ಥಳ. ಭಕ್ತ ಸ್ಥಳ ಎಲ್ಲರಿಗೂ ಹೆಚ್ಚು ಕಡಿಮೆ ಗೊತ್ತದ. ಆದ್ರೆ ಮಹೇಶ ಸ್ಥಳದೊಳಗ ಸ್ವಲ್ಪ ಉರಿ ಹಚ್ತಾರ. ನಾವು ಹೆಂಗದೀವಿ ಅದನ್ನ ನೆಟ್ಟಗೆ ಮಾಡ್ತಾರೆ. ಈಗ ಅವ್ರು ಬಹಳ ಇಂಪಾರ್ಟೆಂಟ್ ಅದು ಮಹೇಶ ಸ್ಥಳ. ಅದಕ್ಕೆ ಗುರುಲಿಂಗ ಜಂಗಮರ ಒಂದು ದರ್ಶನ, ಸೇವೆ, ಪೂಜೆ, ಆರಾಧನೆ, ಭಜನೆ ಏನದವ ಇವೆಲ್ಲ ತನ್ನ ಪ್ರಾಣದಂತೆ ಅವುಗಳನ್ನ ಗೌರವಿಸಿ
ಅವುಗಳನ್ನು ರಕ್ಷಿಸಿ ಏನು ಮಾಡಬೇಕು? ತಾನು ಉದ್ಧಾರ ಆಗ್ಬೇಕು. ಇದು ಮನುಷ್ಯನ ಕರ್ತವ್ಯ. ಇದು ಮನುಷ್ಯ ಜನ್ಮಕ್ಕೆ ಬಂದ ಒಂದು ಕರ್ತವ್ಯ. ಅವು ಮಾಡಲಿಲ್ಲ, ಒಂದು ಮಾಡಿ ಇನ್ನೂ ಒಂದು ಮಾಡಲಿಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ಈ ಸತ್ಸಂಗ ಕೂಡ ನಿಮ್ಮದು ಗುರು ಲಿಂಗ ಜಂಗಮ ಏನದಲ್ಲ, ಈ ಸತ್ಸಂಗ ಎದ್ರಾಗ ಬರ್ತದೆ? ಇದು ಗುರುವಿಂದ್ರಾಗ ಬರ್ತದ, ಲಿಂಗದಾಗ ಬರ್ತದ, ಎದ್ರಾಗ ಬರ್ತದೆ? ಜಂಗಮದಾಗ ಬರ್ತದೆ. ಎಲ್ಲ ಓಸು ಇದರ ಅಂಡರ್ನಾಗೆ ಬರ್ತಾವ. ಗುರು ಲಿಂಗ ಜಂಗಮದ ಅಂಡರ್ನಾಗೆ ಇವು. ಇದು ಗುರುವಿಂದ ಲಿಂಗದ ಜಂಗಮದ್ದಿದು. ಜಂಗಮದ್ ಬರ್ತದೆ ಇದು. ಗುರು ಅಂದ್ರೇನು? ಅವ್ರ ಇದ್ದಲ್ಲಿ ಹೋಗಿ ಕುಂತು ನೀವೇ ಉಪದೇಶ ಕೇಳೋದು, ಗುರುವಿನ ಉಪದೇಶ ಕೇಳೋದು, ಅದು ಗುರು. ನೀವೆಲ್ಲಿ ಹೋಲಕತ್ತೀರಿ, ಅಲ್ಲಿ ಹೋಗ್ತಾ ಇಲ್ಲ. ಮತ್ತೇನ್ ಮಾಡಿದ್ರಿ? ಲಿಂಗ ಅಂತಂದ್ರ ಅಲ್ಲಿ ಗುರು ಇಲ್ಲ, ನಿಮ್ಮೊಳಗೆ ನೀವೇ ಕುಂತು ನಿಮ್ ಕೊಳ್ಳನ್ ಲಿಂಗ ಪೂಜಾ. ಅದು ಯಾರಿಗೆ ಸಲಕ್ ಮಾಡ್ಯಾರದು ಲಿಂಗ ಪೂಜೆ? ತಿಳಿಲಾರದವ್ರ ಸಲುವಾಗಿ. ತಿಳಿದವರಿಗೆ ಗುರುಗಳು ಹೇಳಿದ ವಾಕ್ಯಗಳನ್ನ, ಶ್ರವಣ ಮಾಡಿದ ವಾಕ್ಯಗಳನ್ನ ಮನನ ನಿಧಿಧ್ಯಾಸನ ಮಾಡದೆ ಲಿಂಗ ಪೂಜೆ. ಗುರುವಿನ ಬಳಿ ಹೋಲಿಲ್ಲ, ಏನು ತತ್ವ ಕೇಳಲಿಲ್ಲ. ಇಲ್ಲ ಅಂದ್ರೆ ಇದೊಂದರೆ ಸೋಮು ನೀರು ಹಾಕೋತಿ, ಬತ್ತಿ ಹಚ್ಕೊಂಡು ನಮಸ್ಕಾರ ಮಾಡ್ಕೋತಿದೆ ದೇವ್ರ ಅಂತೇಳಿ ಮಾಡಪ್ಪ ಪೂಜೆ ಅಂತ ಹಚ್ಚಿದ್ದದು. ತಿಳುವಳಿಕೆ ಇದ್ದವ್ರಿಗೆ ಮಾಡೋ ಕೆಲಸ ಅಲ್ಲ. ಅದ್ರ ಹಿಂದ ಬ್ರಹ್ಮಜ್ಞಾನ ಏನದ ಲಿಂಗದ ಹಿಂದ, ಆ ಜ್ಞಾನವನ್ನ ತಿಳ್ಕೊಳಕ ಯಾರಿಗೆ ಬರ್ತದ ಅವ್ರಿಗೆ ಲಿಂಗ ಪೂಜೆದ ಅವಶ್ಯಕತೆ ಇಲ್ಲ. ಆದರೂ ಸಹಿತ ಲಿಂಗ ಎದಕ್ಕೆ ಹಿಡ್ಕೋಬೇಕಂದ್ರೆ ಮುಂದಿನವರು ಆದರೂ ನೋಡಿ ದಾರಿಗೆ ಹೋಲಿ ಅಂತ ಅಷ್ಟೇ, ಇನ್ನೊಬ್ಬರ ಆದರ್ಶಕ್ಕಾಗಿ. ನೀವು ಬ್ರಹ್ಮಜ್ಞಾನ ಹಿಡ್ಕೊಂಡು ಬ್ರಹ್ಮಚಿಂತನ ಮಾಡ್ಕೊಂಡ ಅದೇನು ತತ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥ, ತಮ್ಮ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥ, ಪ್ರತಿಯೊಂದು ಜೀವಿಗಳ ಪ್ರತಿಯೊಂದು ವಸ್ತುಗಳ ವಾಚ್ಯಾರ್ಥದ ದರ್ಶನ ಮಾಡ್ಕೋತಿರ್ತೀರಿ. ಅದರೊಳಗ ನೀವೇನ್ ಮಾಡ್ಬೇಕು? ಲಕ್ಷ್ಯಾರ್ಥಕ್ಕೆ ಹೋಗ್ಬೇಕು. ವಾಚ್ಯಾರ್ಥ ಲಕ್ಷ್ಯಾರ್ಥ ಎಲ್ಲ ವ್ಯಕ್ತಿಗಳ ನಾಮರೂಪಗಳು, ವಸ್ತುಗಳ ನಾಮರೂಪಗಳು, ಇವೆಲ್ಲ ಇವು ವಾಚ್ಯಾರ್ಥ. ವಾಚ್ಯಾರ್ಥದಾಗ ವ್ಯವಹಾರ ಬರ್ತದ, ಲಾಭ ನಷ್ಟ ಬರ್ತದ, ಮಾನ ಅಪಮಾನ ಬರ್ತದ. ಏನ್ ಮಾಡಿದ್ರು ಸಹಿತ ಅದ್ರ ಹಿಂದಿನ ಲಕ್ಷ್ಯಾರ್ಥಕ್ಕೆ ಆದ್ರೆ ಅಂದ್ರೆ ಸಮಾಧಾನ. ಎಲ್ಲ ಪರಮಾತ್ಮನ ಲೀಲೆ ಬಿಡಪ್ಪ ಇದಂತ. ಈ ರೀತಿ ಸಾಧನೆ ಮಾಡಬೇಕು. ಈಗ ಮುಂದೆ ವಿಚಾರ ಸಾಗರಕ್ಕೆ ಹೋಗೋಣ. ಇದು ಲಿಂಗ ಆದ್ಮೇಲೆ ಜಂಗಮ ಅಂತಂದ್ರ ಸುತ್ತಮುತ್ತ 84 ಲಕ್ಷ ಜೀವರಾಶಿಗಳಿಗೆ ಕಾಳಜಿ ಮಾಡಿ ಕುಂತು ಈ ತತ್ವಜ್ಞಾನದ ಚಿಂತನೆ ಮಾಡೋದು ಜಂಗಮ ಸೇವೆ. ಜಂಗಮ ಸೇವೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. 5ನೇ ತರಂಗ. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. 238ನೇ ವಿಷಯಾಂಕ. ಯಾವುದರ ಜ್ಞಾನದಿಂದ ಯಾವುದು ಉತ್ಪತ್ತಿಯಾಗಿರುತ್ತದೆಯೋ ಅದು ಅದರ ಜ್ಞಾನದಿಂದಲೇ ಬಾಧವಾಗುತ್ತದೆ. ಇದು ಏನಿದು? ನಿಯಮ, ರೂಲ್ಸ್. ಇದು ಚಂದ ಭಯಪಟ್ಟಿಟ್ಕೊಂಡಿರ್ಬೇಕಿದು. ಇದು ನಿಯಮ. ಈ ವಿಷಯಾಂಕದ್ದು ನಿಯಮ, ರೂಲ್ಸು, ಸಿದ್ಧಾಂತ ಅಂತಾರೆ. ಯಾವುದರ ಅಜ್ಞಾನದಿಂದ ಯಾವುದು ಉತ್ಪತ್ತಿಯಾಗಿರುತ್ತದೆಯೋ ಅದು ಅದರ ಜ್ಞಾನದಿಂದಲೇ ಬಾಧವಾಗುತ್ತದೆ.
ಇದು 238ನೇ ವಿಷಯಾಂಕ. ಮತ್ತೆ ಚೌಪಾಯಿ 150ಕ್ಕೆ ಬರ್ಲಕತ್ತೀರಿ. ಈಗ ಯಾವುದರ ಅಜ್ಞಾನದಿಂದ, ಹಗ್ಗದ ಅಜ್ಞಾನದಿಂದ ಹಾವು ಉತ್ಪತ್ತಿಯಾಗಿದೆ. ಈಗ ಹಾವು ಹೋಗ್ಬೇಕಾದ್ರೆ ಎದರಿಂದ ಹೋಗ್ತದ? ಹಗ್ಗದ ಜ್ಞಾನದಿಂದ. ಹಂಗ ಇಲ್ಲಿ ಜಗತ್ತು ಉತ್ಪತ್ತಿಯಾಗ್ಯದ, ನಾಮರೂಪಾತ್ಮಕ ಜಗತ್ತು ಉತ್ಪತ್ತಿಯಾಗ್ಯದ. ಎದರ ಅಜ್ಞಾನದಿಂದ ಈ ಜಗತ್ತು ಉತ್ಪತ್ತಿಯಾಗ್ಯದ? ಈಗ ಬ್ರಹ್ಮದ ಅಜ್ಞಾನದಿಂದ ಜಗತ್ತು ಏನಾಗ್ಯದ? ಉತ್ಪತ್ತಿಯಾಗ್ಯದ. ಮತ್ತೆ ಏನಾಗಬೇಕೀಗ? ಜಗತ್ತು ನಿವೃತ್ತಿ ಆಗ್ತದೆ ಅಷ್ಟೇ. ಜಗತ್ತು ಉತ್ಪತ್ತಿಯಾಗಿ ನಿಮ್ಗೇನ್ ಮಾಡ್ಲಕತ್ತದದು? ಅದಕ್ಕೆ ನಿವೃತ್ತಿ ಯಾಕೆ ಮಾಡ್ಕೋಬೇಕು? ಭಯ, ದುಃಖ, ಚಿಂತೆ. ಜಗತ್ತಿಂದು ಅನುಕೂಲ ಇಲ್ಲದು, ಅನಾನುಕೂಲದ. ಭಯ, ದುಃಖ, ಚಿಂತೆ ಒಳಗೆ ಮುಳುಗಿಸ್ಲಕತ್ತದ. ಮತ್ತೆ ನೀವು ಬ್ರಹ್ಮನನ್ನ ಪಡ್ಕೊಂಡು ಈ ಜಗತ್ತನ್ನ ನಿವೃತ್ತಿ ಮಾಡ್ಕೊಂಡು ನೀವು ಬ್ರಹ್ಮ ಸ್ವರೂಪ ಪಡ್ಕೊಂಡ್ರಿ ಅಂದ್ರೆ ಏನಾಗ್ತದ? ಭಯ ಹೋಗಿ ನಿರ್ಭಯ, ಧೈರ್ಯವಂತರಾಗ್ತೀರಿ. ಎಲ್ಲಿ ತನಕ ಬ್ರಹ್ಮಜ್ಞಾನ ಪಡ್ಕೊಳ್ಳಂಗಿಲ್ಲ ಅಲ್ಲಿ ತನಕ ಭಯನೇ. ನೆಕ್ಸ್ಟ್, ಜಗ್ಗಿ ರೊಕ್ಕ ಗಳಿಸಿದ್ರೆ ರೊಕ್ಕದಲ್ಲಿಂತ ಏನು ಬೇಕಾದ್ರೂ ತಗೋಬಹುದು ಅಂತಿರ್ತಾರೆ. ರೊಕ್ಕ ಜಮಿಸ್ಕೊಂಡವ್ರು ರೊಕ್ಕ ಎಲ್ಲಿ ಕಳವಾತವೋ, ರೊಕ್ಕ ಎಲ್ಲಿ ವೇಸ್ಟ್ ಆಗ್ತಾವ ಅಂತ ಅಂಜಿಕೆಗೆ ಇರ್ತಾರ ಇಲ್ಲೋ? ಏನಾರ ಗದ್ದಲಾಯ್ತಂದ್ರ ರೊಕ್ಕ ಹೆಂಗ್ ಹೋಗ್ತದ ಗೊತ್ತಿಲ್ಲ. ಕೋಟಿ ಕೋಟಿ ಗಳಿದ್ದವ್ರು ಸಹಿತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾರ ರೊಕ್ಕದ ಗದ್ದಲದಾಗ. ಭಯ, ಚಿಂತೆ, ದುಃಖ ಏನಿರ್ತಾವ. ಅದಕ್ಕೆ ಬ್ರಹ್ಮಜ್ಞಾನಕ್ಕೆ ಬಂದ್ರಿ ಅಂತಂದ್ರೆ ನಿರ್ಭಯ ಆಗ್ತೀರಿ. ಜಗತ್ತು ನಿವೃತ್ತಿ ಮಾಡಿಕೊಂಡು ಬ್ರಹ್ಮಜ್ಞಾನಕ್ಕೆ ಬಂದ್ರಿ ಅಂತಂದ್ರೆ ನಿಮ್ಮ ಚಿಂತೆ ಏನಾಗ್ತದ? ನಿವೃತ್ತಿಯಾಗಿ ನಿಶ್ಚಿಂತರಾಗ್ತೀರಿ. ನಿರ್ಭಯ, ನಿಶ್ಚಿಂತ. ಮತ್ತೆ ಬ್ರಹ್ಮಜ್ಞಾನ ಪಡ್ಕೊಂಡು ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡ ಮೇಲೆ ನಿಮ್ಮ ಜೀವಭಾವದ ದುಃಖ ಏನಾಗ್ತದ? ಸುಖ ಸ್ವರೂಪ ಆಗ್ತದ. ಬ್ರಹ್ಮಕ್ಕೆ ಬಂದ್ರಿ ಸುಖ, ಜಗತ್ತಿಗೆ ಹೋದ್ರಿ ದುಃಖ. ಬ್ರಹ್ಮಕ್ಕೆ ಬಂದ್ರಿ ಬ್ರಹ್ಮ ಸ್ವರೂಪಿಗಳಾದ್ರೆ ನಿರ್ಭಯ, ಜಗತ್ತಿಗೆ ಹೋದ್ರಿ ಭಯ, ಜಗತ್ತಿಗೆ ಹೋದ್ರಿ ಚಿಂತೆ. ಬ್ರಹ್ಮ ಜ್ಞಾನಿಗಳಾದ್ರಿ, ಬ್ರಹ್ಮ ಸ್ವರೂಪರಾದ್ರಿ ಅಂದ್ರೆ ನಿಶ್ಚಿಂತೆ. ನೀವು ಭಯ, ಚಿಂತೆ, ದುಃಖದೊಳಗ ಇದ್ದು ನಮಗೆ ಅದೇ ಚಲೋ ಅನ್ಸವ್ರಿಗೆ ಇದು ಬ್ರಹ್ಮಜ್ಞಾನ ಏನ್ ಬೇಕಾಗಿಲ್ಲ. ಕೆಲವೊಬ್ರು ಅಳ್ಕೋತೆ ಬದುಕಬೇಕತ್ತದ, ಅಳೋದ್ರಾಗೆ ಸುಖ ಇರ್ತದೆ. ಕೆಲವೊಬ್ರಿಗೆ ಚಿಂತೆ ಮಾಡೋದ್ರಾಗೆ ಸುಖ ಇರ್ತದೆ. ಕೆಲವೊಬ್ರಿಗೆ ಸುಮ್ಮನೆ ಭಯ ಪಡೋದ್ರಾಗೆ ಸುಖ ಇರ್ತದೆ. ಅಂತ ಸ್ವಭಾವದವ್ರಿಗೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಭಯ, ಚಿಂತೆ, ದುಃಖದೊಳಗೆ ಅವ್ರ ಕತ್ತಲಾಗೆ ಇರ್ಬೇಕನ್ನಂತ ನಿಶಾಚರ ಪ್ರಾಣಿಗಳಿಗೆ ಇದೆಲ್ಲ ಬೇಕಾಗಿಲ್ಲ. ಅವ್ರಿಗೆ ಕರ್ಕೊಂಡು ಬಂದು ಇಲ್ಲಿ ಕುಂದಿರ್ಸಿದ್ರು ಅವ್ರು ಹೋಗ್ಬಿಡ್ತಾರೆ. ಮತ್ತೆ ಎಲ್ಲಿ ಅಜ್ಞಾನ ಅದ ಅಲ್ಲಿಗೆ ಹೋಗ್ತಾರೆ. ನಿಶಾಚರ ಪ್ರಾಣಿಗಳು ನಾಟಕ ಮಾಡ್ತಿರ್ತಾರೆ ಅಷ್ಟೇ. ಬ್ರಹ್ಮಜ್ಞಾನದಾಗ ನಿಜವಾದ ಬೆಳಕು ಅವ್ರಿಗೆ ಬೇಕಾಗಿರಂಗಿಲ್ಲ. ಇಂಥವ್ರು ಇರ್ತಾರೆ. ಅದಕ್ಕೆ ಇಲ್ಲಿ ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರಿದೆ, ಬ್ರಹ್ಮದ ಜ್ಞಾನದಿಂದವೇ ಜಗತ್ತು ನಿವೃತ್ತಿ. ಅದಕ್ಕೆ ಆ ಅಧಿಷ್ಠಾನ ವಸ್ತುವಿನ ಅಜ್ಞಾನದಿಂದ ಅಧ್ಯಸ್ಥ ವಸ್ತು ಉತ್ಪತ್ತಿಯಾಗಿದೆ. ಆ ಯಾವ ಅಧಿಷ್ಠಾನ ವಸ್ತುವಿನ ಅಧ್ಯಾಸದಿಂದ ಅಧ್ಯಸ್ಥ ವಸ್ತು ಉತ್ಪತ್ತಿಯಾಗ್ಯದ, ಅದೇ ಅಧಿಷ್ಠಾನ ವಸ್ತುವಿನ ಜ್ಞಾನ ಮಾಡ್ಕೊಳ್ಳೋದ್ರಿಂದ
ಏನಾಗ್ತದ, ಆ ಅಧ್ಯಸ್ಥ ವಸ್ತು ನಿವೃತ್ತಿ ಆಗಿಬಿಡ್ತದ ಅನ್ನಂಥದ್ದು 238ನೇ ವಿಷಯಾಂಕ ಹೇಳಿ ಅದು 238ನೇ ವಿಷಯಾಂಕದೊಳಗೆ 150ನೇ ಚೌಪಾಯಿಗೆ ಬಂದಾರ. ಹಾಡ್ರಿ ಇದು. ಸಕಲ ಅವಿದ್ಯಾ ಕಾರಜ ಮಿಥ್ಯಾ, ಸಕಲ ಅವಿದ್ಯಾ ಕಾರಜ ಮಿಥ್ಯಾ, ದಿಶತಾಮೇ ರಂಜಕವು ನ ತಥ್ಯಾ, ಯಾ ಅಜ್ಞಾನ ಸೇ ಉಪಜತ ಜೋರೈ ತಾಕಿ ಜ್ಞಾನ ಭಾರತಿ ಹೋಯಿ. ಇವೆಲ್ಲ ದೋಹಗಳು ಅರ್ಥ ತಿಳ್ಕೊಂಡು ಹಾಡಿದ್ರಿ ಅಂತಂದ್ರ ಯಾರು ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಬೇಕೇ ಆಗಿಲ್ಲ. ನಿಮಗೆ ಸುಖ ಆಗಿಬಿಡ್ತಾವ. ಎಷ್ಟು ಇಂಪಾರ್ಟೆಂಟ್ ಅದ ಇದು. 1ನೇ ಸಾಲು ಏನದರಿ? ಸಕಲ ಅವಿದ್ಯಾ ಕಾರಜ ಮಿಥ್ಯಾ, ಬ್ರಹ್ಮಕ್ಕಿಂತ ಭಿನ್ನವಾದ ಸಕಲವು ಎದರದು? ಕಾರಜ ಅಂದ್ರೆ ಕಾರ್ಯ. ಎದರದು? ಮಿಥ್ಯವಾಗಿದೆ. ಅವಿದ್ಯೆಯ ಕಾರ್ಯ ಏನದ? ಇದು ಮಿಥ್ಯವಾಗಿದೆ. ಬ್ರಹ್ಮಕ್ಕಿಂತ ಭಿನ್ನವಾದ ಸಕಲವು ಅವಿದ್ಯೆಯ ಕಾರ್ಯವಾಗಿದ್ದು ಅವೆಲ್ಲ ಮಿಥ್ಯವಾಗಿವೆ. ಹೆಂಗ್ ಮಾಡ್ತೀರಿ? ಬ್ರಹ್ಮಕ್ಕಿಂತ ಭಿನ್ನವಾದ ಬ್ರಹ್ಮ ಒಂದು ಬಿಟ್ರ ಉಳಿದುದೆಲ್ಲ ಓಟು ಏನದ? ಅವಿದ್ಯೆಯ ಕಾರ್ಯವಾಗಿದೆ ಮತ್ತು ಅದು ಮಿಥ್ಯವಾಗಿದೆ. ಏನ್ ತೊಂದರೆ ಅದ ಇದು ಅರ್ಥ ಮಾಡ್ಕೊಳಕ? ಏನಿಲ್ಲ. ಸಕಲ ಅವಿದ್ಯಾ ಕಾರಜ ಮಿಥ್ಯಾ ಇಷ್ಟೇ ಅನ್ಕೋತೀರ್ರಿ ಸಾಕು. ಓಂ ನಮಃ ಶಿವಾಯ ಅಂತೇಳಿ ಏನ್ ಸುಖ ಕಂಡಿರಿ? ಇಲ್ಲಿ ಸುಖ ಅದ ನೋಡ್ರಿ. ಅದೊಂದೇ ಅಂದ್ರೆ ಸಾಕು. ಬ್ರಹ್ಮಕ್ಕಿಂತ ಭಿನ್ನವಾದದ್ದು ಎಲ್ಲವೂ ಅವಿದ್ಯೆ ಆಗ್ಯದ, ಅದೆಲ್ಲ ಮಿಥ್ಯೆ ಆಗ್ಯದ. ಶಿಶ ಅಂದ್ರೆ ಸ್ವಲ್ಪವೂ ಕೂಡ, ಶೇಷ ಅಂದ್ರೆ ಸ್ವಲ್ಪ ಒಂಚೂರು. ತಾಮೈ ರಂಜಕ ಹೂನ ತಥ್ಯ, ಅದ್ರೊಳಗೆ ಒಂದು ಸ್ವಲ್ಪನೂ ಸತ್ಯಾಂಶ ಇಲ್ಲವೇ ಇಲ್ಲ. ಶಿಶ ಅಂದ್ರೆ ಶೇಷ, ಸ್ವಲ್ಪ ಆದ್ರೂ ಒಂಚೂರು ಸತ್ಯ ಇರ್ಬೇಕಲ್ಲ, ಒಂಚೂರು ಸತ್ಯ ಇಲ್ಲ. ಪ್ರಭುದೇವರು ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟಾರ. ಅದಕ್ಕ ಅಲ್ಲಮ್ಮ ಪ್ರಭುದೇವರು ಮರ್ಯಾದೆ ಕೊಟ್ಟಾರ ಸಂಸಾರಕ್ಕೆ. ಏನದ? ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತೇಳಿ. ಇಲ್ಲಿ ನಿಶ್ಚಲದಾಸ ಅದನ್ನ ಬಾರಿಗೆ ತಗೊಂಡು ಬಳದು ಒಗಿತಾನ. ಒಂದು ಸಾಸಿವೆಯಷ್ಟು ಸುಖ ಇಲ್ಲ ಅದರೊಳಗೆ, ಸಾಸಿವೆಯಷ್ಟು ಸುಖ ಇಲ್ಲ. ನಿಜಗುಣ ಶಿವಯೋಗಿಗಳ ಉದ್ಗಾರ ಏನದ ಅಂತಂದ್ರ, ಅಲ್ಲಿ ದುಃಖನೇ ಆದ, ದುಃಖವೇ ಸುಖವೆಂಬರು ಅವಿವೇಕಿಗಳು ಅಂತಂದ್ರು. ಪ್ರಭುದೇವರು ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ರ, ಆದ್ರೆ ಇವರು ಕಿತ್ತಿ ಹೋಗದಾರ. ಅದು ಸಹಿತ ಕಿತ್ತಿ ಬಿಸಾಕ್ಯಾರ ಇವರು. ದುಃಖವನ್ನೇ ಅಲ್ರಿ, ದುಃಖನೇ ಇತ್ತಂದ್ರೆ ಯಾರು ಮದುವೆ ಮಾಡ್ಕೊಂಡು ಅನುಭವಿಸ್ತಿದ್ರು ಸಂಸಾರ ಹಂಗ ಹಿಂಗ ಅಂತಂದಾಗ, ಮದುವೆ ಮಾಡ್ಕೊಳ್ಳೋದನ್ನು ಅವಿವೇಕತನನೇ, ಸಂಸಾರ ಸುಖ ಅನ್ನೋದನ್ನು ಅವಿವೇಕತನನೇ, ಅನುಭವಿಸಿದ ಸುಖನು ಅವಿವೇಕತನನೇ. ಅದೆಲ್ಲ ಏನದ? ಅವಿದ್ಯೆಯ ಕೆಲಸ, ಮಿಥ್ಯವಾದ ಕೆಲಸ, ಅಜ್ಞಾನದ ಕೆಲಸ. ಅದರೊಳಗ ಒಂದು ಚೂರು ಸತ್ಯಾಂಶ ಇಲ್ಲವೇ ಇಲ್ಲ. ಎಲ್ಲ ಮಿಥ್ಯ, ಎಲ್ಲ ಮಿಥ್ಯ. ಗಟ್ಟಿ ಚೈನಾ ಗಾಡಿ ಹೆಂಗ್ ಕಟ್ಟ್ಯಾರ ಹಂಗೆ ಕಟ್ಟಬೇಕು ಅದಕ್ಕೆ ನಾವು. ಮಿಥ್ಯ ಮಿಥ್ಯ ಮಿಥ್ಯ. ಬ್ರಹ್ಮಕ್ಕಿಂತ ಭಿನ್ನವಾದ ಸಕಲವು ಅವಿದ್ಯೆಯ ಕಾರ್ಯವಾಗಿದ್ದು ಅದು ಮಿಥ್ಯವೇ ಆಗಿದೆ. ಆ ಅವಿದ್ಯಾ ಕಾರ್ಯದಲ್ಲಿ ರಂಚಕವು ಅಂದ್ರೆ ಸ್ವಲ್ಪವೂ ಕೂಡ, ಶೇಷ ಅಂದ್ರೆ ಇಲ್ಲ, ಏನು ಸತ್ಯಾಂಶ ಇಲ್ಲವೇ ಇಲ್ಲ. ಒಂಚೂರು ಸತ್ಯಾಂಶ ಇಲ್ಲ. ರಂಚಕ ಅಂದ್ರೆ ಸತ್ಯಾಂಶ, ಶಿಷ್ಯ ಅಂದ್ರೆ ಚೂರು, ಒಂಚೂರು ಇಲ್ಲ, ಒಂಚೂರು ಸತ್ಯಾಂಶ ಇಲ್ಲ. ಜಾ ಅಜ್ಞಾನ ಸೇ ಉಪಜತ ಜೋಯಿ,
ಅಂದ್ರೆ ಯಾವುದರ ಅಜ್ಞಾನದಿಂದ ಹುಟ್ಟಿದೆಯೋ ಚ ಅಜ್ಞಾನತೆ ಉಪಜತ ಜೋಯಿ. ಯಾವುದರ ಅಜ್ಞಾನದಿಂದ ಇದು ಹುಟ್ಟ್ಯದ, ಬ್ರಹ್ಮಕ್ಕಿಂತ ಭಿನ್ನವಾದ ಏನೇನು ಹುಟ್ಟ್ಯದ, ತಾಕೆ ಜ್ಞಾನ ಬಾಧತಿ ಹೋಯಿ, ಅದರ ಜ್ಞಾನದಿಂದಲೇ ಅದು ಬಾಧವಾಗುತ್ತದೆ. ಬ್ರಹ್ಮದ ಅಜ್ಞಾನದಿಂದ ಇಲ್ಲಿ ಸಕಲ ಅಂದ್ರೆ ಬ್ರಹ್ಮದಿಂದ ಭಿನ್ನವಾದ ಏನೇನದ ಅದೆಲ್ಲವೂ ಬ್ರಹ್ಮದ ಅಜ್ಞಾನದಿಂದ ಹುಟ್ಟ್ಯದ. ಈಗ ಅದು ಏನದ, ದುಃಖ, ಭಯ, ಚಿಂತೆ, ಮನುಷ್ಯ ಜನ್ಮ ಅಸಾರ್ಥಕ ಮಾಡುವುದಕ್ಕೆ ಕಾರಣ ಆಗ್ಯದ. ಅದನ್ನ ನಾವು ನಿವೃತ್ತಿ ಮಾಡ್ಕೋಬೇಕಾದ್ರೆ ಬ್ರಹ್ಮದ ಜ್ಞಾನದಿಂದಲೇ ಅದು ಏನು ಸಕಲ ಅನ್ನೋದು ಏನಾಗಬೇಕು, ನಿವೃತ್ತಿ ಮಾಡ್ಕೋಬೇಕು. 4ನೇ ಸಾಲು, ಅದರ ಜ್ಞಾನದಿಂದಲೇ ಅದು ಬಾಧವಾಗುತ್ತದೆ. ಇಷ್ಟು ಚಂದದ. ಬ್ರಹ್ಮಕ್ಕಿಂತ ಭಿನ್ನವಾದ ಸಕಲವೂ ಅವಿದ್ಯೆಯ ಕಾರ್ಯವೇ ಆಗಿದ್ದು ಮಿಥ್ಯವಾಗಿದೆ. ಆ ಅವಿದ್ಯೆಯ ಕಾರ್ಯದಲ್ಲಿ ಒಂದು ಸ್ವಲ್ಪವೂ ಕೂಡ ಸತ್ಯಾಂಶವಿರುವುದಿಲ್ಲ. ಯಾವುದರ ಅಜ್ಞಾನದಿಂದ ಹುಟ್ಟಿದೆಯೋ ಅಂತಂದ್ರೆ ಸಕಲ ಎನ್ನುವ ಜಗತ್ತು ಬ್ರಹ್ಮದ ಅಜ್ಞಾನದಿಂದ ಹುಟ್ಟಿದೆ. ಮತ್ತೆ ಅದರ ಜ್ಞಾನದಿಂದಲೇ ಅಂದ್ರೆ ಬ್ರಹ್ಮದ ಜ್ಞಾನದಿಂದಲೇ ಸಕಲ ಎನ್ನುವ ಈ ಜಗತ್ತು ಬಾಧವಾಗುತ್ತದೆ. ಏನ್ ಸಮಸ್ಯೆ ಅದ ನೋಡ್ರಿ. ಈ ಒಂದು ಚೌಪಾಯಿ ಒಳಗ ಒಂದೊಂದು ಅಕ್ಷರ, ಒಂದೊಂದು ಶಬ್ದ, ಒಂದೊಂದು ಅರ್ಥ ಎಲ್ಲಾನು ತಿಳ್ಕೊಂಡು ಏನಾರ ಡೌಟ್ ಇದ್ರೆ ಕೇಳ್ರಿ, ಆಮೇಲೆ ಟೀಕಾಕ್ ಹೋಗೋಣ. ಶಬ್ದಾರ್ಥಗಳೆಲ್ಲ ಅರ್ಥ ಆಗ್ಯಾವ? ರಂಚಕ ಅಂತಂದ್ರೆ ಸ್ವಲ್ಪ ಕೂಡ, ಶಿಷ್ಯ ಅಂತಂದ್ರೆ ಉಳಿದು ಏನು ಉಳಿದಿಲ್ಲ ಅಲ್ಲಿ, ಒಂದು ಸ್ವಲ್ಪನೂ ಸತ್ಯಾಂಶ ಉಳಿದಿಲ್ಲ ಅಲ್ಲಿ, ಏನು ಇಲ್ಲ ಅಲ್ಲಿ ಅಂತ, ನಥಿಂಗ್, 100% ಏನದ, ಫಾಲ್ಸ್, ಸುಳ್ಳದು, ಮಿಥ್ಯ. ಇಷ್ಟು ಇದನ್ನ ಸ್ವಚ್ಛ ತಿಳಿಸಿ ಹೇಳಿದಾಗೂ ಸಹಿತ ಸಂಸಾರದ ಸಲುವಾಗಿ ದುಃಖ ಪಡ್ತೀವಲ್ಲ, ಹೆಂಗದವು? ಇದಕ್ಕಿಂತ ಹೆಚ್ಚು ಯಾರು ಹೇಳಕ್ ಸಾಧ್ಯ? ಅದು ಮಾಯಾಮೋಹ ಅಷ್ಟು ಬಲವಾಗಿತ್ತು. ಸರಿನಾ? ಮುಂದೋಗೋಣ. ಏನ್ ಡೌಟ್ ಅದ ಇದ್ರಾಗ? ಸಕಲ ಅವಿದ್ಯಾ ಕಾರ್ಯ ಅಂದ್ರೆ ಕಾರ್ಯ, ಅವಿದ್ಯೆಯ ಕಾರ್ಯ. ಸಕಲ ಅಂದ್ರೆ ಜಗತ್ತ, ಮತ್ತಿನ್ನೇನಿಲ್ಲ. ಪಂಚಭೂತಾತ್ಮಕ ಜಗತ್ತ 84 ಲಕ್ಷ ಜೀವರಾಶಿಗಳಿಗೆ ಸಕಲ ಅಂತಾರ. ಶಿಷ್ಯ ತಾಮೇ ರಂಚಕವು ನ ಸತ್ಯ, ಅದರೊಳಗೆ ಒಂದು ಚೂರು ತಥ್ಯ ಅನ್ನೋದು ಇಲ್ಲವೇ ಇಲ್ಲ. ತಥ್ಯ ಅಂದ್ರೆ ಸತ್ಯಾಂಶ ಇಲ್ಲ. ಜ ಅಜ್ಞಾನತೆ ಉಪಜತ ಹೋಯಿ, ಬ್ರಹ್ಮದ ಅಜ್ಞಾನದಿಂದ ಅದು ಏನಾಗ್ಯದ, ಉತ್ಪತ್ತಿ ಆಗ್ಯದ. ಉಪಜತ ಅಂದ್ರೆ ಉತ್ಪತ್ತಿ ಆಗ್ಯದ. ತಾಕೆ ಜ್ಞಾನ ಅಂದ್ರೆ ಬ್ರಹ್ಮದ ಜ್ಞಾನದಿಂದ ಬಾಧತಿಹಿ ಹೋಯಿ ಅಂದ್ರ ಆ ಒಂದು ಸಕಲ ಎನ್ನುವ ಜಗತ್ತು ಬಾಧವಾಗುತ್ತದೆ. ಜಗತ್ತು ಸಕಲ, ಬ್ರಹ್ಮ ಏನು ನಿಷ್ಕಲ. ಬ್ರಹ್ಮ ನಿಷ್ಕಲ, ಬ್ರಹ್ಮ ನಿಷ್ಕಲ, ಅದು ಜಗತ್ತು ಸಕಲ. ಟೀಕಾ ಏನಂತಾನ? ಪೇಜ್ ನಂಬರ್ 263 ಬರ್ತದ. ಇದು ಟೀಕಾ ಯಾರು ಬರ್ದಾರ? ಟೀಕೆ ಟಿಪ್ಪಣಿಗಳಂದ್ರ ಅದು ಮ್ಯಾಲಿಂದು ಚೌಪಾಯಿ ನಿಶ್ಚಲ್ ದಾಸರು. ಅದಕ್ಕೆ ಟೀಕೆ ಟಿಪ್ಪಣಿಗಳು ಬರೆದವರು
ಪೀತಾಂಬರ್ಜಿ ಅವರು, ಪಂಡಿತ್ ಪೀತಾಂಬರ್ಜಿ. ಬ್ರಹ್ಮಕ್ಕಿಂತ ಭಿನ್ನವಾದ ಸರ್ವವೂ, ಬ್ರಹ್ಮಕ್ಕಿಂತ ಭಿನ್ನವಾದ ಸರ್ವವೂ ಅಂದ್ರೆ ಅವು ಯಾವಕ್ಕಂತೀರಿ ಸರ್ವ ಅಂತ? ಬ್ರಹ್ಮ ಯಾವುದದು? ನಾನೊಂದು ಕ್ಲೂ ಕೊಟ್ರೆ ಮುಂದಿನ ನಿಮಗೆ ಮಾತಾಡ್ಲಕ್ಕೆ ಬರ್ತದೆ. ಬ್ರಹ್ಮ ಏನದದು? ಪಾರಮಾರ್ಥಿಕ ಸತ್ತ. ಹೌದಲ್ರಿ? ಬ್ರಹ್ಮ ಪಾರಮಾರ್ಥಿಕ ಸತ್ತ. ಬ್ರಹ್ಮಕ್ಕಿಂತ ಭಿನ್ನವಾದ ಸರ್ವವು ಅಂತಂದ್ರೆ ಈಗ ಪಾರಮಾರ್ಥಿಕ ಸತ್ತ ಅಂತ ಹೇಳಿದ್ಮೇಲೆ ನನ್ನ ಭಾಷೆದಾಗೆ ನಿಮ್ ಉತ್ತರ ಬರ್ಬೇಕು. ನಾ ಏನ್ ಹೇಳಿ? ವ್ಯಾವಹಾರಿಕ ಸತ್ತ. ಮತ್ತ ಸರ್ವ ಅಂದ್ರೆ ವ್ಯಾವಹಾರಿಕ ಸತ್ತ ಒಂದೇ ಅದೇನು? ಹಾ, ಮೂರು ಬರ್ತಾವ. ಇದು ಬೇಕು ನಿಮ್ ನಮ್ಮ ಭಾಷೆ ಒಳಗೆ. ಆ ಕಡೆ ಏನಾರ ಹೇಳೋಣ, ಈ ಕಡೆ ಅದೇ ನನಗೆ ಹೇಳೋದಲ್ಲ. ಮುಂದೆ ಹೋಗೋದಕ್ಕೆ ನಿಮಗೆ ಹೊಸ ಬೆಳಕು ದಾರಿ ತೋರಿಸೋದಕ್ಕೆ ನಾವೇನಂತೀವಿ? ಬ್ರಹ್ಮ ಪಾರಮಾರ್ಥಿಕ ಸತ್ತ. ಈಗೇನಾಗ್ಯದ? ಸಕಲ ಅಂತಂದ್ಮೇಲೆ ಬ್ರಹ್ಮಕ್ಕಿಂತ ಭಿನ್ನವಾದ ಸಕಲ ಅಂದ್ರೆ ಏನದು? ಸಕಲ ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ, ಶುದ್ಧ ಸತ್ತ. ಇವೆಲ್ಲ ಏನದವ? ಅವಿದ್ಯೆಯ ಕಾರ್ಯಗಳದವ. ಮತ್ತೇನದವ? ಅವಿದ್ಯಾ ಕಾರ್ಯ. ಸಕಲ ಅವಿದ್ಯಾ ಕಾರ್ಯಜ ಮಿಥ್ಯವಾಗಿವ. ಏನು ಸಿದ್ಧಾಂತ ನೋಡ್ರಿ? ಬ್ರಹ್ಮಕ್ಕಿಂತ ಭಿನ್ನವಾದ, ಪರಮಾರ್ಥಿಕವಾದಂಥ ಬ್ರಹ್ಮಕ್ಕಿಂತ ಭಿನ್ನವಾದ ಸರ್ವವೂ ಅಂದರೆ ಅದು ವ್ಯಾವಹಾರಿಕವಾಗಿರಲಿ, ಪ್ರಾತಿಭಾಷಿಕವಾಗಿರಲಿ, ಶುದ್ರಗಳೇ ಆಗಿರಲಿ, ಅವೆಲ್ಲ ಅವಿದ್ಯೆಯ ಕಾರ್ಯಗಳೇ ಆಗಿರುತ್ತವೆ. ಆದ್ದರಿಂದ ಅವು ಅವಿದ್ಯೆಯ ಕಾರ್ಯ ಆಗಿರುವುದರಿಂದ ಅವು ಮಿಥ್ಯವೇ ಆಗಿರುತ್ತವೆ. ಹೆಂಗದೇವು? ನೀವು ಬ್ರಹ್ಮ ಸ್ವರೂಪ ಅಂತ ಏನು ತಿಳ್ಕೊತೀರಿ ಅದು ಒಂದೇ ಸತ್ಯ. ಅದನ್ನು ಬಿಟ್ಟು ನೀವು ಯಾರಿಗಾರ ಶಿಷ್ಯರಾಗಿರಿ, ಯಾರಿಗಾರ ಗುರುಗಳು ಮಾಡಿರಿ, ಯಾರ್ದೋ ಭಕ್ತರಾಗಿರಿ, ಯಾವತ್ತೋ ಭಗವಂತ ಮಾಡಿರಿ, ಏನೋ ಮಾಡಿರಲ್ಲ, ಇವೆಲ್ಲ ಏನದವ? ವ್ಯವಹಾರಿಕ ಸತ್ಯ. ಇವು ಏನದವಪ್ಪ ಅಂದ್ರೆ ಪಾರಮಾರ್ಥಿಕ ಅಲ್ಲ. ಮತ್ತೆ ಇದೇನದಂದ್ರೆ ಅವಿದ್ಯೆಯ ಕಾರ್ಯ ಆದ. ಮತ್ತೆ ಅವಿದ್ಯೆಯ ಕಾರ್ಯ ಇದ್ದದಕ್ಕೆ ಇವೆಲ್ಲ ಮಿಥ್ಯನೇ ಆವ. ಇವೆಲ್ಲ ಮಿಥ್ಯನೇ ಅದಾವ. ಜಗದ್ಗುರು ಶಂಕರಾಚಾರ್ಯರ ಒಬ್ಬರಿಗೆ ನಿಶ್ಚಲದಾಸರ ಮಟ್ಟದಲ್ಲಿ ಹೇಳಿದಂತ ಒಂದು ಹೋಲಿಕೆ ಬರ್ತದೆ. ನಿರ್ವಾಣ ಷಟಕಂ ನ ಗುರುರ್ ನೈವ ಶಿಷ್ಯ ಅಂತಾರಲ್ರಿ. ನಿರ್ವಾಣ ಷಟಕಂದಾಗ ಗುರುರ್ ನೈವ ಶಿಷ್ಯ. ಯಾ ಗುರು ಇಲ್ಲ, ಯಾ ಶಿಷ್ಯ ಇಲ್ಲ. ಶಿವೋಹಂ ಶಿವೋಹಂ. ಅದು ಒಂದು ಪಾರಮಾರ್ಥಿಕವಾಗಿ ಶಿವೋಹಂ ಅನ್ನೋದೊಂದು ಬಿಟ್ರೆ ಉಳಿದದ್ದು ಸಕಲ ಅಂತ ಅಂದ್ರೆ ಅದು ವ್ಯಾವಹಾರಿಕ ಸತ್ಯ ಇರ್ಬೋದು, ಮತ್ತೆ ಪ್ರಾತಿಭಾಷಿಕ ಸತ್ಯ ಇರ್ಬೋದು, ಮತ್ತೆ ಶುದ್ರ ಸತ್ಯ ಇರ್ಬೋದು. ಎಲ್ಲವೂ ಮಿಥ್ಯವೇ ಆಗಿವೆ. ಎಲ್ಲವೂ ಅವಿದ್ಯೆಯ ಕಾರ್ಯವೇ ಆಗಿವೆ. ಎಷ್ಟು ಉಪಕಾರ ಮಾಡ್ಯದ ನೋಡ್ರಿ ಅವಿದ್ಯೆ ನಮಗೆ. ಬ್ರಹ್ಮ ಒಂದನ್ನ ಬಿಟ್ಟು ಉಳಿದದ್ದು ಎಲ್ಲ ಓಟು ಮಾಡ್ಲಿಕ್ಕೆ ಹಚ್ಚದ. ಏನು ಮಾಡ್ಬೇಕಂತ ಬಂದೀವಿ ಅದೊಂದು ಬಿಟ್ಟು ಉಳಿದದ್ದು ಓಟು ಮಾಡ್ಲಿಕ್ಕೆ ಹಚ್ಚದ. ಅವಿದ್ಯೆ ಮಾಡಿದ ಉಪಕಾರ ನೋಡ್ರಿ ಎಷ್ಟದ ನಮಗೆ. ಯಾರು ಚಾಲು ಇಟ್ಟಿರಿ? ಉಸ್ತಲಕತ್ತು ಮ್ಯೂಟ್ ಮಾಡ್ಕೋರಿ. ಹೆಂಗದ? ರೊಕ್ಕ ಗಳಿಸ್ತಿ ಗಳಿಸು, ಎಷ್ಟು ಗಳಿಸ್ಬೇಕಂತಿ ಗಳಿಸು. ಯಾರು ಬೇಡ ಅಂತಾರ? ಆಸ್ತಿ ಮಾಡ್ಬೇಕಂತಿ ಮಾಡು, ಯಾರು ಬೇಡ ಅಂತಾರ? ಜಗತ್ತಿನಾಗ ಏನ್ ಭೋಗ ಮಾಡ್ಬೇಕಂತಿ ಎಲ್ಲ ಮಾಡು. ಅವಿದ್ಯೆ
ಎಷ್ಟು ಚಂದ ಅನುಕೂಲ ಮಾಡ್ತು. ಬ್ರಹ್ಮಜ್ಞಾನ ಒಂದು ಮಾಡಕ್ ಬಿಡಂಗಿಲ್ಲ, ಅದೊಂದು ಬಿಡಂಗಿಲ್ಲ. ಎಷ್ಟು ಭೋಗ ಮಾಡ್ಬೇಕತ್ತಿ ಭೋಗ ಮಾಡು. ನಿನ್ನ ಬಲ್ಲಿ ರೊಕ್ಕ ಇಲ್ಲ ಅಂದ್ರೆ ಸಾಲ ಮಾಡಿ ಆದ್ರೂ ಭೋಗ ಮಾಡಿ, ಏನ್ ತೊಂದರೆ ಇಲ್ಲ. ಆದ್ರೆ ಬ್ರಹ್ಮಜ್ಞಾನಕ್ಕೆ ಮಾತ್ರ ನೀ ಬರಬೇಡ ಅಂತವು. ಎಂತ ಉಪಕಾರ ಮಾಡ್ಯದ ನೋಡ್ರಿ ಇದು. ಅಂದ್ರ ಅವಿದ್ಯೆಯಿಂದ ನಮಗಾದ ಅನಾನುಕೂಲತೆಗಳು, ನಮ್ಮ ಅಸಾರ್ಥಕತೆಗಳು, ನಮಗಾದ ನಷ್ಟಗಳು, ದುಃಖಗಳು, ಇವೆಲ್ಲ ಈಗ ಅರ್ಥ ಮಾಡ್ಕೊಳ್ಳೋಂಥ ಸಂದರ್ಭ ಹೌದಾ ಇಲ್ಲ? ಅದು ಉಪಕಾರ ಮಾಡ್ಯದ ಅಪಕಾರ ಮಾಡ್ಯದ್ರಿ ನಮ್ಮ ಜನ್ಮಕ್ಕ? ಉಪಕಾರ ಮಾಡ್ಯದ. ಬ್ರಹ್ಮ ಒಂದು ತಿಳಿಯೋದು ಬಿಟ್ಟು ಉಳಿದದ್ದು ಎಲ್ಲ ಓಟು ಮಾಡ್ಲಿಕ್ಕೆ ಅದಕ್ಕೆ ಉಪಕಾರ ಅಂತೀರ? ಲೌಕಿಕ ಬದುಕಿನಾಗ ಅದರ ಉಪಕಾರ ಅದ, ಯಾವುದು ಮಿಥ್ಯವಾದ ಬದುಕಿನಲ್ಲಿ. ಪಾರಮಾರ್ಥಿಕವಾಗಿ ಅದು ಏನೇನೂ ಇಲ್ಲ, ಅದಕ್ಕೆ ಒಂದು ಚೂರು ಅದರೊಳಗೆ ಸತ್ಯಾಂಶ ಇಲ್ಲ. ಚಂದ ನೋಡ್ರಿ ಡೆಫಿನೇಷನ್. ಲೌಕಿಕವಾಗಿ ವ್ಯಾವಹಾರಿಕವಾಗಿ ಹಿಂಗೆ ಹೇಳ್ಬಿಡ್ರಿ, ಚಂದ ಇದೇ ಬಾಯಿ. ವ್ಯಾವಹಾರಿಕವಾಗಿ, ಪ್ರಾತಿಭಾಷಿಕವಾಗಿ, ಕ್ಷುದ್ರವಾಗಿ ನಮಗೇನ್ ಮಾಡಿರೋದು ಉಪಕಾರಿಯಾದ, ಪಾರಮಾರ್ಥಿಕವಾಗಿ ಅಪಕಾರಿನೇ ಅದು. ಹಿಂಗೆ ಹೇಳ್ಬೋದಲ್ಲ, ಸಕಲದಾಗ ಉಪಕಾರಿ ಅದು, ನಿಷ್ಕಲದಾಗ ಅಪಕಾರಿ ಅದು. ಈ ಅವಿದ್ಯೆ ಏನದ? ಅವಿದ್ಯೆ ಅಂತಂದ್ರ ಇಂದ್ರಿಯಗಳದವ, ಇಂದ್ರಿಯಗಳೊಳಗಿನ ವಿಷಯಾಸಕ್ತಿಗಳು ಏನದವಲ್ಲ, ಆ ಇಂದ್ರಿಯಗಳೊಳಗಿನ ವಿಷಯಾಸಕ್ತಿ ಏನದವ, ಅವು ಯಾಕಂತಂದ್ರ ನಿಜ ಸುಖದ ಜ್ಞಾನ ಇಲ್ಲದಕ್ಕ ವಿಷಯ ಸುಖನೇ ಅವಕ್ಕೆ ದೊಡ್ಡದಾಗ್ಯದ. ಯಾವಾಗ ನಿಜ ಸುಖದ ಜ್ಞಾನ ಆಯ್ತು ಅಂತಂದ್ರ ಅವು ವಿಷಯ ಸುಖವನ್ನ ಬಿಟ್ಬಿಡ್ತಾವ. ಹಣ್ಣಿನ ರುಚಿ ಗೊತ್ತಿಲ್ಲದಕ್ಕ ಅವು ಏನದಾವ ಮಣ್ಣು ತಿನ್ಕೂತ್ ಕೂತಾವ. ಯಾವಾಗ ಹಣ್ಣಿನ ರುಚಿ ಗೊತ್ತಾಗಿ ಹಣ್ಣು ಸಿಗ್ಲಕತ್ತು ಅಂತಂದ್ರ ಮಣ್ಣು ತಿನ್ನೋದು ತಾನೇ ಬಿಟ್ಬಿಡ್ತಾವ. ಅದಕ್ಕೆ ಈ ಮಣ್ಣು ತಿನ್ನೋದು ಬಿಟ್ಟಂತ ಇಂದ್ರಿಯಗಳೇನದಾವ ಅವೇ ಬ್ರಹ್ಮಸ್ವರೂಪ ಆಗ್ತಾವ, ಬ್ರಹ್ಮಜ್ಞಾನಿಗಳಾಗ್ತಾವ, ಬ್ರಹ್ಮ ಸ್ವರೂಪ ಆಗ್ತಾವ. ವಿಷಯಾಸಕ್ತಿ ಕಳೆದುಕೊಂಡ ಇಂದ್ರಿಯಗಳೇ ಬ್ರಹ್ಮ ಸ್ವರೂಪ. ಈ ಸಂಕಲ್ಪ ವಿಕಲ್ಪಗಳನ್ನ ಕಳೆದುಕೊಂಡ ಮನಸ್ಸೇ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹಿಂಗೇನದಂದ್ರ ಬ್ರಹ್ಮದ ಜ್ಞಾನ, ಬ್ರಹ್ಮದ ಭಾನದಲ್ಲಿ ತೊಡಗಿದಾಗ ಅವು ಏನಾಗ್ತಾವ? ಬ್ರಹ್ಮ ಸ್ವರೂಪ ಆಗ್ತಾವ. ಆ ಬ್ರಹ್ಮದ ಜ್ಞಾನ, ಬ್ರಹ್ಮದ ಬಾನದ ಗಂಧವಿಲ್ಲದ ಜೀವಿಗಳಿಗೆ ಈ ಲೌಕಿಕ ವಿಷಯ ಭೋಗನೇ ದೊಡ್ಡದು. ಅವ್ರಿಗೇನಾಗ್ತದಂದ್ರ ಆ ಭೋಗದೊಳಗ ಈ ಬ್ರಹ್ಮನ ಮಾರ್ತ ಬಿಡ್ತಾರ. ಅದೇ ಅವಿದ್ಯೆ, ಮತ್ತಿನ್ನೇನಿಲ್ಲ. ಅವಿದ್ಯೆ ಅಂತಂದ್ರೆ ಏನಂತಂದ್ರ ಬ್ರಹ್ಮಜ್ಞಾನ, ಬ್ರಹ್ಮ ಬಾನದ ಪರಿಚಯ ಇಲ್ಲದಿರುವುದು, ಗಂಧ ಇಲ್ಲದಿರುವುದು. ಪರಿಚಯ ಇದ್ರೂ ಸಹಿತ ಅದು ಮಾಹಿತಿ ಮಟ್ಟದಲ್ಲಿರುವುದು, ಅರಿವಿನ ಮಟ್ಟಕ್ಕೆ ಇರಲಾರ್ದು. ಅರಿವಿನ ಮಟ್ಟದಲ್ಲಿ ಇರಲಾರ್ದು. ಅದಕ್ಕೆ ಅವೆಲ್ಲ ಅವಿದ್ಯೆಯ ಕಾರ್ಯಗಳೇ ಆಗಿರುತ್ತವೆ. ಆದ್ದರಿಂದ ಅವೆಲ್ಲ ಮಿಥ್ಯವೇ ಆಗಿರುತ್ತವೆ. ಅವುಗಳಲ್ಲಿ ಸ್ವಲ್ಪವಾದರೂ ಸತ್ಯಾಂಶವಿರುವುದಿಲ್ಲ. ಆದರೆ ಯಾವುದರ ಅಜ್ಞಾನದಿಂದ ಯಾವುದು ಉತ್ಪತ್ತಿಯಾಗಿರುವುದೋ ಅದರ ಜ್ಞಾನದಿಂದವೇ ಅದು ನಿವೃತ್ತಿಯಾಗುತ್ತದೆ. ಇದೇನಪ್ಪ? ನಿಯಮ, ಇದು ರೂಲ್ಸ್. ಈ ಒಂದು ಚೌಪಾಯಿ ಏನದ, ಇದು ರೂಲ್ಸ್. ಇದು ರೂಲ್ಸ್ ತಿಳ್ಕೋಬೇಕಾದ ಮಾತು. ಶುಕ್ತಿ, ರಜ್ಜು, ಮರುಭೂಮಿ ಮತ್ತೆ ಮೋಟು ಮರ, ಇವು ಮೊದಲಾದವುಗಳ ಅಜ್ಞಾನದಿಂದ ರಜತ, ಸರ್ಪ, ಮೃಗಜಲ, ಕಳ್ಳ ಮೊದಲಾದವುಗಳು ಉತ್ಪತ್ತಿಯಾಗಿರುತ್ತವೆ. ಈಗ ಅದು ಸಿದ್ಧಾಂತಕ್ಕೆ ಇವರು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಅವುಗಳ ನಿವೃತ್ತಿಯು ನಮಗೆ ಶುಕ್ತಿ, ರಜ್ಜು, ಮರುಭೂಮಿ, ಮೋಟು ಮರ ಮೊದಲಾದವುಗಳ ಜ್ಞಾನದಿಂದವೇ
ಅವೇನಾಗ್ತವ? ರಜತ, ಸರ್ಪ, ಮೃಗಜಲ ಮತ್ತೆ ಕಾರಣ, ಇವುಗಳ ನಿವೃತ್ತಿ ಆಗುತ್ತವೆ. ಈ ರೀತಿ ನಮಗೆ ಏನ್ ಮಾಡಕತ್ತದ? ಶುಕ್ತಿ ಒಳಗ ರಜತವನ್ನ ತೋರುವ ಕೆಲಸ. ಶುಕ್ತಿಯನ್ನ ನಮಗೆ ರಜತವನ್ನಾಗಿ ತೋರಿಸ್ಲಿಕ್ಕತ್ತದ, ಹಗ್ಗವನ್ನ ಹಾವನ್ನಾಗಿ ತೋರಿಸ್ಲಿಕ್ಕತ್ತದ, ಮೋಟು ಮರವನ್ನ ಕಳ್ಳನನ್ನಾಗಿ ತೋರಿಸ್ಲಿಕ್ಕತ್ತದ, ಮರಭೂಮಿಯನ್ನ ಮೃಗಜಲವನ್ನಾಗಿ ತೋರಿಸ್ಲಿಕ್ಕತ್ತದ. ಈ ರೀತಿ ನಮಗೆ ಕಾಣ್ಲಿಕ್ಕತ್ತದಲ್ಲ, ಅಲ್ಲಿ ನಮಗ ಆ ಅಧಿಷ್ಠಾನ ವಸ್ತುಗಳ ಒಂದು ಜ್ಞಾನ ಇಲ್ಲದಂಗ ಮಾಡಿದ್ದೆವದು? ಅಧಿಷ್ಠಾನ ವಸ್ತುವಿನ ಜ್ಞಾನ ನಮಗಿಲ್ಲದಂಗ ಮಾಡಿದ್ದೆವದು? ಅವಿದ್ಯೆ. ಆ ಅಧಿಷ್ಠಾನ ಆ ಸರ್ಪ ರಜ್ಜುಗಳ ನಮಗ ಸರ್ಪದ ತೋರಿಕೆ ಮಾಡಿ ರಜ್ಜು ನಮಗೆ ತಿಳಿಲಾರ್ದಂಗೆ ಮಾಡಿದ್ದು ಅವಿದ್ಯೆ. ಇದು ಎಂತ ಅವಿದ್ಯೆ? ಸ್ಥೂಲ ಅವಿದ್ಯೆನ ಮೂಲ ಅವಿದ್ಯೆನ? ಹೊರಗಿನ ವಸ್ತುಗಳಲ್ಲಿ ನಮಗೆ ಕನ್ಫ್ಯೂಸ್ ಮಾಡಿದ್ದು ಸ್ಥೂಲ ಅವಿದ್ಯೆ. ನೆನಪಿಟ್ಕೋಬೇಕಿದ್ ನೀವು. ನಿಮ್ಮಿಂದ ಹೊರಗೆ ಭಿನ್ನ ಅದಾವಿಲ್ಲೋ? ಕಳ್ಳ, ಮೋಟು ಮರ ನಿಮ್ಮೊಳಗದಾವೇನೋ? ಹೊರಗವಿಲ್ಲವು? ಬ್ರಹ್ಮಾಂಡದಾಗವ, ಪಿಂಡಾಂಡದಾಗವು? ಸ್ಥೂಲ ಅವಿದ್ಯೆ. ಬ್ರಹ್ಮಾಂಡ ಅಂತರ್ಗತವಾದ ಪದಾರ್ಥಗಳಲ್ಲಿ ನಮಗ ಮೂಲ ವಸ್ತುವಿನ ಜ್ಞಾನ ಇಲ್ಲದಂಗ ಮಾಡಿ ಅಲ್ಲಿರೋದೊಂದು ಮತ್ತೆ ತೋರದ್ ಮತ್ತೊಂದು ಇದ್ದದ್ದಕ್ಕೆ ಇದಕ್ಕೆ ನಂತರ ಸ್ಥೂಲ ಅವಿದ್ಯೆಯ ಕಾರ್ಯ. ಇದು ಜಗತ್ತಿನೊಳಗೆ ನಮಗ ಬ್ರಹ್ಮನನ್ನು ಕಾಣ್ಲಾರ್ದಂಗೆ ಮಾಡಿಟ್ಬಿಟ್ಟದೆ. ನೆಕ್ಸ್ಟ್ ಏನಾಗ್ಯದ? ಬ್ರಹ್ಮದ ಅಜ್ಞಾನ ಅಂದ್ರೆ ನಿಮ್ಮ ಸ್ವರೂಪದ ಅಜ್ಞಾನದಿಂದ ಯಾವ ಜನನ ಮರಣಾದಿ ರೂಪ ಸಂಸಾರ ದುಃಖ ಉತ್ಪತ್ತಿ ಆಗುವುದೋ, ನಿಮ್ಮ ಸ್ವರೂಪ ಬ್ರಹ್ಮ ಸ್ವರೂಪ ಅಂತ ಏನದಲ್ಲ ಅದು ನಿಮಗೆ ತಿಳಿಲಾರ್ದಂಗೆ ಮಾಡ್ಯದಲ್ಲ. ನಿಮ್ಮ ಸ್ವರೂಪ ಜನನ ಮರಣಗಳು ಉಂಟಾಗಿ ನಾವು ಸಾಯ್ತೀವಿ, ನಾವು ಹುಟ್ಟತೀವಿ ಅಂತೀವಿ. ಆಕ್ಚುಯಲ್ ನಾವು ಸಾಯೋರಲ್ಲ, ಹುಟ್ಟವರಲ್ಲ, ನಾವು ಬ್ರಹ್ಮ ಸ್ವರೂಪರದೀವಿ ಅನ್ನಂಥದ್ದು. ಇದನ್ನ ನಮ್ಮ ಸ್ವರೂಪವನ್ನ ನಮಗೆ ತಿಳಿಲಾರ್ದಂಗೆ ಮಾಡಿದ್ದೇವದು ಮೂಲ ಅವಿದ್ಯೆ. ನಮ್ಮ ಆತ್ಮ ಸ್ವರೂಪ ನಮಗೆ ತಿಳಿಲಾರ್ದಂಗೆ ಮಾಡಿದ್ದು ಮೂಲ ಅವಿದ್ಯೆ. ಮತ್ತ ಬ್ರಹ್ಮಾಂಡದೊಳಗೆ ಇರುವಿಕೆ ಒಂದು, ತೋರುವಿಕೆ ಮತ್ತೊಂದು. ಈ ರೀತಿ ಮಾಡಿದ್ದು ಸ್ಥೂಲ ಅವಿದ್ಯೆ. ಅದಕ್ಕೆ ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ ಅಂತಂದ್ರ ಪಿಂಡಾಂಡ ಅಂತರ್ಗತವಾದ, ಈ ಪಾಯಿಂಟ್ ಚಂದ ತಿಳ್ಕೋಬೇಕು, ಪಿಂಡಾಂಡ ಅಂತರ್ಗತವಾದ ತನ್ನ ಆತ್ಮಸ್ವರೂಪ, ತನ್ನ ಆತ್ಮಸ್ವರೂಪವನ್ನ, ಪಿಂಡಾಂಡ ಅಂತರ್ಗತವಾದ ತನ್ನ ನಿಜ ಸ್ವರೂಪ ಅಂದ್ರೂ ಒಂದೇ, ಆತ್ಮಸ್ವರೂಪ ಅಂದ್ರೂ ಒಂದೇ, ತನ್ನ ನಿಜ ಸ್ವರೂಪವನ್ನ ತಿಳಿಯದಂತೆ ಮಾಡಿದ್ದು ಪಿಂಡಾಂಡ ಅಂತರ್ಗತವಾದ ತನ್ನ ಆತ್ಮಸ್ವರೂಪವನ್ನ ತಿಳಿಯದಂತೆ ಮಾಡಿದ್ದು ಯಾವುದು? ಮೂಲ ಅವಿದ್ಯೆ. ಮುಂದೆ ಬ್ರಹ್ಮಾಂಡ ಅಂತರ್ಗತವಾದ ಬ್ರಹ್ಮವನ್ನ ತಿಳಿಯದಂತೆ ಮಾಡಿದ್ದು ಸ್ಥೂಲ ಅವಿದ್ಯೆ. ಏನ್ ತೊಂದರೆ ಅದ ಇದ್ರೊಳಗ? ಇದ್ರಾಗೇನು ಅರ್ಥ ಮಾಡ್ಕೊಳ್ಳೋದು ಏನ್ ಕಷ್ಟ ಅದ? ಮೂಲ ಅವಿದ್ಯೆ ಅಂದ್ರೆ ಯಾವುದು, ಸ್ಥೂಲ ಅವಿದ್ಯೆ ಅಂದ್ರೆ ಯಾವುದು ಅಂತೇಳಿ ತಿಳ್ಕೊಳಕ್ ಏನ್ ಕಷ್ಟ ಅದ? ನಿಮ್ಮ ಸ್ವರೂಪದ ಜ್ಞಾನ ನಿಮಗ ಆತ್ಮಜ್ಞಾನ ಆಗ್ಲಾರ್ದಂಗ ನಿಮಗ ಇಡೀ ಆಯುಷ್ಯ ಇಡೀ ಬೇರೆ ಬೇರೆ ಕೆಲಸಗಳಲ್ಲಿ ಬಿಜಿ ಇಟ್ಟು ಹೆಂಡ್ರು ಮಕ್ಕಳು ಹಡಿತಿ ಹಡಿ, ಮಕ್ಕಳ ಹಡಿ, ಮೊಮ್ಮಕ್ಕಳ ಹಡಿ, ಬರೀ ಅದೇ ಮಾಡ್ಕೊತ ಹೋಗು, ಜಗ್ಗಿ ರೊಕ್ಕ ಗಳಿಸು, ಜಗ್ಗಿ ವ್ಯಾಪಾರ ಮಾಡು, ಜಗ್ಗಿ ಅಧಿಕಾರ ಮಾಡು, ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಹೋಗಿ ಕುಂದ್ರು, ನೀ ಏನ್ ಬೆಕ್ಕದ್ ಮಾಡು ಜಗತ್ತಿನಾಗ, ನೋ ಪ್ರಾಬ್ಲಮ್.
ಇದೆಲ್ಲ ಮಾಡ್ಲಕ್ಕೆ ಹಚ್ಚಿದ್ದು ಸಕಲದಲ್ಲಿ ವ್ಯವಹಾರಗಳು ಮಾಡ್ಲಕ್ಕೆ ಹಚ್ಚಿ ತನ್ನ ಸ್ವರೂಪದ ಬಗ್ಗೆ ತನಗೆ ಜ್ಞಾನ ಇರಲಾರ್ದಂಗೆ ಮಾಡಿದ್ದು ಮೂಲ ಅವಿದ್ಯೆ. ಮತ್ತು ಬ್ರಹ್ಮಾಂಡ ಅಂತರ್ಗತವಾದ ವಸ್ತುಗಳು ಸಹಿತ ಅದು ಬ್ರಹ್ಮನೇ ಆಗಿ ಬ್ರಹ್ಮನೇ ಆ ಎಲ್ಲ ಬ್ರಹ್ಮಾಂಡ ಸ್ವರೂಪ ಆಗಿ ಬ್ರಹ್ಮಾಂಡದೊಳಗಿರುವ ನಾಮರೂಪಾತ್ಮಕ ವಸ್ತುಗಳಾಗಿದ್ರೂ ಸಹಿತ ಆ ಬ್ರಹ್ಮನ ದರ್ಶನ ಮಾಡಲಾರದೆ ಬರೀ ನಾಮರೂಪಗಳ ಮೂಲಕ ಜಗತ್ತನ್ನ ನಮಗೆ ಪರಿಚಯಿಸಿ ಅದೇ ನಮಗೆ ಸುಖ ಅದೇ ನಮಗೆ ಸರಿ ಅನ್ನಂಗೆ ಮಾಡಿಟ್ಟದ್ದು ಯಾವ್ದಪ್ಪ ಅಂದ್ರೆ ಸ್ಥೂಲ ಅವಿದ್ಯೆ. ಈ ಮೂಲ ಅವಿದ್ಯೆಗೆ ಸ್ಥೂಲ ಅವಿದ್ಯೆಗೆ ಒಂದು ರೀತಿಯ ಅರ್ಥಗಳಿವೆ. ಅವೇ ಶಬ್ದಗಳನ್ನ ಬಳಸಿ ಮತ್ತೇನ್ ಮಾಡ್ಯಾರ ಇನ್ನೊಂದು ರೀತಿಯ ಅರ್ಥಗಳು ಕೊಟ್ಟಾರ. ಇವು ಮುಂದೆ 233ನೇ ವಿಷಯಾಂಕ ಅಂದ್ರೆ ಹಿಂದಾಗಿ ಹೋಗ್ಬಿಟ್ಟದವು, ಮುಂದಲ್ಲ 238ನೇ ವಿಷಯಾಂಕದಾಗದೀವಿ, 233ನೇ ವಿಷಯಾಂಕದೊಳಗೆ ಇದು ಆಗಿ ಹೋಗ್ಯದ. ಇಲ್ಲಿ ಏನ್ ಅರ್ಥ ಕೊಟ್ಟಾರಪ್ಪ ಅಂದ್ರೆ ಮೂಲ ಅವಿದ್ಯೆ ಅಂತಂದ್ರ ಈಗ ಮೊದಲಿನ 2 ಅರ್ಥ ನಿಮಗೆ ತಿಳಿದವಲ್ಲ. ಈಗ ನಿಮ್ಮ ಸ್ವರೂಪದ ಜ್ಞಾನ ತಿಳಿಲಾರ್ದಂಗ ಮಾಡಿ ನಿಮ್ಮ ಬಗ್ಗೆ ನಿಮಗೆ ನಾಮರೂಪಗಳು, ನಿಮ್ಮ ಹೆಸರು, ವಿದ್ಯೆ, ಹುದ್ದೆ ಏನೇನದವಲ್ಲ, ಮೂಲ ಅವಿದ್ಯೆ ಕಾರ್ಯ ಏನು? ಮೂಲ ಅವಿದ್ಯೆ ಕಾರ್ಯ ಏನದ? ನಾನು ಮೂಲ ಬ್ರಹ್ಮ ಸ್ವರೂಪ ಅದೀನಿ, ಆತ್ಮ ಸ್ವರೂಪ ಅದೀನಿ ಅನ್ನೋದು ಬಿಟ್ಟು ನಾನು 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಜೀವ ಮನುಷ್ಯ ಅದೀನಿ, ಗಂಡಸ ಮಗ ಅದೀನಿ, ಮತ್ತೇನದೀನಿ, ನಮ್ಮ ಜಾತಿ, ನಮ್ಮ ಧರ್ಮ, ನಾ ಇಂಥ ಊರವದೀನಿ, ಇಂಥ ದೇಶದವದೀನಿ, ಇಂಥ ಭಾಷೆದವದೀನಿ, ನಾನು ಇಂಥ ತತ್ವಜ್ಞಾನಿ ಅದೀನಿ, ಮತ್ತಿನ್ನೇನೇನೋ ಅದೀನಿ, ಅದು ಅದೀನಿ, ಇದು ಅದೀನಿ, ಏನೇನೋ ತಿಳ್ಕೊಂಡಿವಿ. ಬ್ರಹ್ಮ ಅದೀನಿ ಅನ್ನೋದು ಒಂದು ಸ್ವರೂಪ ಬಿಟ್ಟು ಉಳಿದದ್ದೆಲ್ಲ ನಾ ಏನೇನು ತಿಳ್ಕೊಂಡಿನಿ. ಇದು ಎದರ ಕಾರ್ಯ? ಇದು ನಾ ಗುರು ಅದೀನಿ ಅಂತ ಒಬ್ರು, ನಾ ಶಿಷ್ಯ ಅದೀನಿ ಅಂತ ಇನ್ನೊಬ್ರು, ನಾ ಇಂಥವ್ರ ಶಿಷ್ಯ ಅಂತ ಒಬ್ರು, ನಾ ಇಂಥ ಗುರು ಅಂತ ಒಬ್ರು, ಇವರೆಲ್ಲ ಹಿಂಗ ಅದ. ಇದೆಲ್ಲ ಯಾವ ವಿದ್ಯೆ ಕಾರ್ಯ? ಇದು ಯಾವ್ದ್ರಿ? ಮೂಲ. ಮೂಲ ತನ್ನ ಬಗ್ಗೆ ತನಗೆ ತಿಳಿಲಾರ್ದಂಗೆ ಮಾಡಿದ್ದು ಮೂಲ ಅವಿದ್ಯೆಯ ಕಾರ್ಯ. ಬ್ರಹ್ಮಾಂಡದೊಳಗೆ ಶುಕ್ತಿ, ರಜ್ಜು, ಮರಭೂಮಿ, ಮತ್ತೇನದವಲ್ಲ ಕಳ್ಳ, ಏನದವ ಮೋಟ ಮರ, ಇವುದ್ರೊಳಗೆ ಕನ್ಫ್ಯೂಸ್ ಮಾಡೋದು ಯಾವುದು? ಸ್ಥೂಲ ಅವಿದ್ಯೆ. ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ. ಹೊರಗಿದೆ ಬ್ರಹ್ಮಾಂಡದೊಳಗಿನ ವಸ್ತುಗಳ ಬಗ್ಗೆ ತಿಳುವಳಿಕೆ ಸರಿಗೆ ಮೂಡ್ಲಾರ್ದಂಗೆ ಮಾಡಿದ್ದು ಸ್ಥೂಲ ಅವಿದ್ಯೆ. ಪಿಂಡಾಂಡದೊಳಗಿನ ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನ ತಿಳಿಲಾರ್ದಂಗೆ ಮಾಡಿದ್ದು ಮೂಲ ಅವಿದ್ಯೆ. ಇಷ್ಟು ನೀವು ತಿಳ್ಕೊಂಡ್ಮೇಲೆ ಮುಂದ ಇವೇ ಶಬ್ದಗಳನ್ನ ಬೇರೆ ಅರ್ಥದಲ್ಲಿ ಬಳಸ್ಯಾರ. ಅವು ಏನಪ್ಪಾ ಅಂತಂದ್ರೆ 233ನೇ ವಿಷಯಾಂಕ ಅಲ್ಲಿ ಹೋಗಿ ನೋಡ್ಕೊಂಡ್ರೆ ನಿಮಗ ಸಾಹಿತ್ಯ ಸಿಗ್ತದೆ. ಇಲ್ಲಿ ಏನದಪ್ಪ ಅಂದ್ರೆ ಮೂಲ ಅವಿದ್ಯೆ ಅಂತ ಎದಕ್ಕಂತಾರ ಇಲ್ಲಿ ಅಂತಂದ್ರೆ ವ್ಯಾವಹಾರಿಕ ಸತ್ಯ ಅಂತ ಏನದಲ್ಲ, ಆ ವ್ಯಾವಹಾರಿಕ ಸತ್ಯ ಏನದಲ್ಲ, ಈ ಸತ್ಯಕ್ಕ ಏನಂತಾರ? ಮೂಲ ಅವಿದ್ಯೆ ಅಂತಾರ. ವ್ಯಾವಹಾರಿಕ ಸತ್ಯ ಯಾರ ಸೃಷ್ಟಿ? ಅದು ಈಶ್ವರಂದ, ಜೀವಂದ? ಈಶ್ವರ ಸೃಷ್ಟಿ. ಶುಕ್ತಿ, ರಜ್ಜು, ಮೋಟ ಮರ ಇವೆಲ್ಲ ಯಾರು ತಯಾರು ಮಾಡ್ಯಾರ? ನೀವು ತಯಾರು ಮಾಡ್ರ? ಶುಕ್ತಿ, ರಜ್ಜು ಈಶ್ವರ ತಯಾರು ಮಾಡ್ಯಾನ. ಅವ ತಯಾರು ಮಾಡಿದೀವಿ ಜಗತ್ತಿನ ವಸ್ತುಗಳು. ಈಶ್ವರ ಸೃಷ್ಟಿಗೆ ಏನಂತಾರ? ಮೂಲ ಅವಿದ್ಯೆ. ಅವು ಏನದವ? ಆಕ್ಚುಲ್ ಏನದವ ಅವು? ಶುಕ್ತಿ, ರಜ್ಜು, ಮೋಟ ಮರ ಇವೆಲ್ಲ ಏನದವ? ಬ್ರಹ್ಮನೇ ಅದಾವ, ಪರಮಾತ್ಮನೇ ಅದಾವ. ಆದರೂ ಸಹಿತ ಆ ಶುಕ್ತಿಗೆ ಪರಮಾತ್ಮ ಏನಾಗ್ಬಿಟ್ಟನ? ಗುರುತಾಲಾರ್ದಂಗಾಗಿ ಶುಕ್ತಿ ಅನಿಸ್ಕೊಳಕತ್ತದ. ಹಿಂಗಾಗಿ ಏನಾಗ್ಬಿಡ್ತು? ಈಶ್ವರ ಸೃಷ್ಟಿ ಒಳಗಿನ ಮೂಲ ಅವಿದ್ಯೆ ಏನ್ ಮಾಡ್ಲಕತ್ತದ? ಬ್ರಹ್ಮ ಸ್ವರೂಪವನ್ನ ಮರೆಸಿ ನಾಮರೂಪಗಳಲ್ಲಿ ನಮಗದು ತೋರಿಸ್ಲಕತ್ತದಲ್ಲ. ಇದಕ್ಕೇನಂದ್ರು ಮೂಲ ಅವಿದ್ಯೆ ಅಂದ್ರು. ಇದೇನದ? ವ್ಯಾವಹಾರಿಕ ಸತ್ತ. ವ್ಯಾವಹಾರಿಕ ಸತ್ತ ಅಂದ್ರೂ ಮಿಥ್ಯನೇ. ಮತ್ತೇನೇನದವ? ಇದ್ರಾಗ ಏನೇನದ ಎಲ್ಲ ಸೇರಿಸ್ಬೇಕು. ಜಗತ್ತಿನ ಕೆಲಸಗಳು, ಜನನ, ಮರಣ, ಬಂಧ, ಮೋಕ್ಷ, ಸಂಸಾರ, ದುಃಖ ಎದ್ರಾಗ ಸೇರಿಸ್ತೀರಿ? ಅವು ವ್ಯಾವಹಾರಿಕ ಸತ್ತಾನೆ. ಮತ್ತೇನೇನದವ?
ಗುರು, ಶಿಷ್ಯ, ಭಕ್ತ, ಭಗವಂತ, ದೇವ್ರು ಅಂತಿರಲ್ಲ. ಬ್ರಹ್ಮ, ವಿಷ್ಣು, ರುದ್ರ, 33 ಕೋಟಿ ದೇವತೆಗಳು, ಮತ್ತೇನೇನದ ಎಲ್ಲವೂ ಏನದವು? ವ್ಯಾವಹಾರಿಕ ಸತ್ತ. ಅಪ್ಪಾಜಿ 33 ಕೋಟಿ ದೇವತೆಗಳನ್ನ ಜೀವ ಸೃಷ್ಟಿ ಮಾಡ್ಯಾನ, ಈಶ್ವರ ಸೃಷ್ಟಿ ಮಾಡ್ಯಾನ್ರಿ. ಎದ್ರಾಗಾರೆ ಹಾಕೋರಿ ಇದ್ರಾಗಾರೆ ಹಾಕೋರಿ. ಅವು ಎನರ್ಜಿಗಳು, ಅವೆಲ್ಲ ಶಕ್ತಿಗಳು ಎಲ್ಲ ಈಶ್ವರ ಸೃಷ್ಟಿ ಅಲ್ಲನ್ರಿ. ಅವಕ್ಕೆ ನಾವು ಹೆಸರು ಕೊಟ್ಟಿವಿ ಅಷ್ಟೇ. ಯಾವ ದೇವತೆ ಅಂತೀರಿ ನೀವು? ಒಂದು ದೇವತೆ ತಗೋರಿ, ಆ ದೇವತೆ ಒಂದು ಶಕ್ತಿ ಆದ ಇಲ್ಲ? ಅದು ಅದ್ರದ್ದು ಎನರ್ಜಿ ಆದಿಲ್ಲ, ಅದ್ರದ್ದೊಂದು ಪ್ರಭಾವ ಆದಿಲ್ಲ ಈ ಭೂಮಿ ಮೇಲೆ. ಅದ್ಯಾರು ಜೀವ ಸೃಷ್ಟಿ ಮಾಡ್ಯಾನ ಏನು ಈಶ್ವರ ಸೃಷ್ಟಿ ಮಾಡ್ಯಾನ? ಈಶ್ವರ ಸೃಷ್ಟಿ ಮಾಡ್ಯಾನ, ಅದಕ್ಕೆ ನೀವು ಹೆಸರು ಕೊಟ್ಟಿರಷ್ಟೇ. ಈಗ ರಕ್ತ ಯಾರ್ದದು? ನಿಮ್ಮ ಜೀವನ ಶರೀರದಲ್ಲಿರುವ ರಕ್ತ ವ್ಯಾವಹಾರಿಕ ಸತ್ಯ. ಅದಕ್ಕೆ ರಕ್ತ ಅಂತ ನೀವು ಹೆಸರು ಕೊಟ್ಟಿರಷ್ಟೇ. ಒಂದ್ ಹನಿ ರಕ್ತ ತಯಾರು ಮಾಡ್ಲಕ್ ಬರಲ್ಲ ಈ ಮನುಷ್ಯ. ಅದೆಲ್ಲ ಈಶ್ವರ ಸೃಷ್ಟಿನೇ. ಕೊಟ್ಟಿವೀಗ ಇವು 3ರೊಳಗ ನಿಮ್ಗ ಹೆಂಗ್ ತಿಳಿತದ ಹಂಗಂಗ ಈ 3 ಹೆಡ್ನಾಗ ಹಾಕ್ಬೇಕು ಮಿಚ್ಚದಾಗ. ಮೂಲ ಅವಿದ್ಯೆ. ನೆಕ್ಸ್ಟ್ ಏನಾಯ್ತು? ಸ್ಥೂಲ ಅವಿದ್ಯೆ ಅಂತಂದ್ರೆ ಏನದ? ಸ್ಥೂಲ ಅವಿದ್ಯೆ ಅಂತಂದ್ರೆ ಏನದ? ಇಲ್ಲಿ ಕಾರ್ಯ, ಇದು ಪ್ರಾತಿಭಾಷಿಕ ಸತ್ಯ. ಈ ಪ್ರಾತಿಭಾಷಿಕ ಸತ್ಯದೊಳಗೆ ಇದೆ ಏನದ? ಜೀವ ಸೃಷ್ಟಿ. ಇದು ಜೀವ ಸೃಷ್ಟಿ. ಏನು? ರಜತ, ಸರ್ಪ, ಕಳ್ಳ. ಮತ್ತೆ ನಿಮ್ಗೆ ಸತ್ಯ ತಿಳಿಬೇಕಾದ್ರ ಹೆಂಡತಿ ಸ್ಥೂಲ ಅವಿದ್ಯೆನ, ಮೂಲ ಅವಿದ್ಯೆನ? ವ್ಯಾವಹಾರಿಕ ಸತ್ಯನ, ಪ್ರಾತಿಭಾಷಿಕ ಸತ್ಯನ? ಹೆಂಡತಿ ಅಥವಾ ಗಂಡ? ಗಂಡ ಅಥವಾ ಹೆಂಡತಿ ಪ್ರಾತಿಭಾಷಿಕ ಸತ್ಯ. ಮತ್ತೆ ವ್ಯಾವಹಾರಿಕ ಸತ್ಯದಾಗ ಅವ್ರದ್ದು ಏನ್ ಪಾತ್ರ? ಹೆಣ್ಣು ಗಂಡು ವ್ಯಾವಹಾರಿಕ ಸತ್ಯ. ಪಾರಮಾರ್ಥಿಕ ಸತ್ಯದಾಗ ಬ್ರಹ್ಮ. ಪಾರಮಾರ್ಥಿಕ ಸತ್ಯದೊಳಗ ಬ್ರಹ್ಮನೇ ವ್ಯಾವಹಾರಿಕ ಸತ್ಯದೊಳಗೆ ಬಂದು ಹೆಣ್ಣು ಗಂಡು ಆಗ್ಯಾನ. ಆ ಹೆಣ್ಣು ಗಂಡುಗಳೇ ಪ್ರಾತಿಭಾಷಿಕ ಸತ್ಯದೊಳಗೆ ಹೋಗಿ ಏನಾಗ್ಯಾರ? ಹೆಂಡತಿ ಗಂಡ ಆಗ್ಯಾರ. ಹೌದಾ? ಮುಂದೆ ಆ ಗಂಡ ಹೆಂಡತಿನೇ ಮುಂದೆ ಕ್ಷುದ್ರ ಸತ್ಯದಾಗ ಹೋಗಿ ಏನಾಗ್ಲಕತ್ತಾರ? ನಾಯಿಗತ್ಲೆ ಜಗಳಾಡ್ಲಕತ್ತಾರ. ಕ್ಷುದ್ರ ಸತ್ಯದಾಗ ಹೋಗಿ ಹುಚ್ಚು ನಾಯಿಗಳಾಗ್ಯಾರ, ಜಗಳಾಡ್ಲಕತ್ತಾರ. ಗಂಡ ಹೆಂಡತಿ ಜಗಳ ಅಂದ್ರೆ ಹಿಂಗಿರ್ತಾವ. ಅದು ಕ್ಷುದ್ರ ಸತ್ಯ. ಅವ್ರ ಜಗಳ ಆಡೋದ್ರಾಗ ಏನೇನು ಅರ್ಥ ಇಲ್ಲ. ಅರಿವಿಲ್ಲದಕ್ಕೆ ಹಿಂಗೆಲ್ಲ ಆಗ್ಯಾರ ನೋಡ್ರಿ. ನಿಜವಾಗಿ ಬ್ರಹ್ಮನೇ ಅದನ, ಗಂಡನೂ ಬ್ರಹ್ಮನೇ ಅದನ, ಹೆಂಡತಿನೂ ಬ್ರಹ್ಮನೇ ಅದನ. ಅವರು ಬ್ರಹ್ಮ ಹೋಗಿ ಏನಾಗ್ಯಾರ? ವ್ಯಾವಹಾರಿಕ ಸತ್ಯದೊಳಗೆ ಬಂದು ಗಂಡು ಹೆಣ್ಣುಗಳಾಗ್ಯಾರ. ಸತ್ಯನೇ ಹೊತ್ತ. ಅದೇನ್ ಸತ್ಯ ಅಂದ್ರೆ ಈ ಬ್ರಹ್ಮ ಇದ್ದದಕ್ಕೆ ಸತ್ಯ ಅಂತಾರ. ತೆಳಗೆ ಯಾವ್ದು ಹೊತ್ತ. ಬಟ್ ಇದು ಯಾವುದು? ಸತ್ಯ. ತೇ ಬರೆದು ತೆಳಗೆ ಹೊತ್ತ. ಸತ್ಯ ಅಥವಾ ಸತ್ತ. ಮುಂದ ಆ ಗಂಡು ಹೆಣ್ಣಾಗಿದ್ದು ಸುಳ್ಳ.
ಬ್ರಹ್ಮ ಇದ್ದದ್ದೇ ಸತ್ಯ, ಬ್ರಹ್ಮ ಸತ್ಯ ಜಗನ್ಮಿತ್ಯ, ಬ್ರಹ್ಮ ಸತ್ಯ ಗಂಡು ಹೆಣ್ಣು ಮಿಥ್ಯ. ಮುಂದೆ ಪ್ರಾತಿಭಾಷಿಕ ಸತ್ಯದೊಳಗೆ ಬಂದ್ಮೇಲೆ ಗಂಡ ಹೆಂಡತಿ ಅಂತಾದ್ರು. ಈ ಗಂಡ ಹೆಂಡತಿ ಮಿಥ್ಯ, ಬ್ರಹ್ಮ ಸತ್ಯ. ಮುಂದೆ ಹೋಗಿ ಜಗಳಾಡಕತ್ತರು ಅವ್ರ ವ್ಯವಹಾರದೊಳಗ, ಏನೋ ವ್ಯತ್ಯಾಸ, ನಾನ್ ಹೆಂಗ್ ಬಿಡ್ತೀನಿ ಅಂತೇಳಿ ಒಬ್ರಿಗೊಬ್ರು ಗುದ್ದಾಡಕತ್ತರು. ಅದು ಏನದ ಶುದ್ರ ಸತ್ಯ. ಜಗಳಾಡೋದು ಮತ್ತೆ ಜಗಳಾಡೋದು ಅಷ್ಟೇ ಅಲ್ಲ, ಲವ್ ಮಾಡೋದು ಯಾವುದದು ಶುದ್ರ ಸತ್ಯನ, ಪ್ರಾತಿಭಾಷಿಕ ಸತ್ಯನ, ವ್ಯಾವಹಾರಿಕ ಸತ್ಯನ? ಬರೀ ಜಗಳ ಒಂದೇ ಹೆಂಗಂತ ಶುದ್ರ ಸತ್ಯ ಎಲ್ಲವೂ. ಎಲ್ಲ ಕ್ಷುದ್ರ ಸತ್ಯ ಅದು. ಬರೀ ಜಗಳ ಒಂದೇ ಹೆಂಗ, ರಾಗ ದ್ವೇಷ ಏನದ ಅದೆಲ್ಲ ಕ್ಷುದ್ರ ಸತ್ಯ ಅದು. ಪರಮಾತ್ಮನ ಕಡೆ ಮಾಡಿದ್ದು ಒಂದೇ, ಭಕ್ತಿ ಜ್ಞಾನ ಏನ್ ಮಾಡ್ತಿರಲ್ಲ ಅದು ಒಂದೇ ಪಾರಮಾರ್ಥಿಕ ಸತ್ಯ. ಉಳಿದದ್ದೆಲ್ಲ ಇಲ್ಲಿ ಆ ಪರಮಾತ್ಮನನ್ನು ಬಿಟ್ಟು ಉಳಿದದ್ದು ನೀವು ಏನೇನು ಲವ್ ಮಾಡ್ತೀರಿ, ಏನೇನು ಪ್ರೀತಿ ಮಾಡ್ತೀರಿ, ಏನೇನಕ್ಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿರಿ, ಯಾವ್ದಾವ್ದ್ರ ಜೊತೆಗೆ ದ್ವೇಷ ಮಾಡ್ತೀರಿ, ಏನೆಲ್ಲ ಮಾಡ್ತೀರಿ ಅವೆಲ್ಲ ಕ್ಷುದ್ರ ಸತ್ಯಗಳೇ ಅವೆಲ್ಲ. ಹೀಗಾಗಿ ಸ್ಥೂಲ ಅವಿದ್ಯೆ ಅಂತಂದ್ರೆ ಜೀವ ಸೃಷ್ಟಿ, ಮೂಲ ಅವಿದ್ಯೆ ಅಂದ್ರೆ ಈಶ್ವರ ಸೃಷ್ಟಿ. ಚಂದ ಹೇಳ್ಯಾರ. ನೀವೇನ್ ಮಾಡ್ಬೇಕು, ಒಂದು ಉದಾಹರಣೆ ತಗೊಂಡು ಹೋಗ್ಬೇಕು. ಎಲ್ಲಿ ಪಾರಮಾರ್ಥಿಕವಾಗಿ ಬ್ರಹ್ಮ, ವ್ಯಾವಹಾರಿಕವಾಗಿ ರಜ್ಜು, ಪ್ರಾತಿಭಾಷಿಕವಾಗಿ ಸರ್ಪ, ಮತ್ತೆ ಶೂದ್ರವಾಗಿ ಭಯ ಅಷ್ಟೇ. ಶೂದ್ರ ಸತ್ಯದಾಗ ಭಯ ಆಗ್ಯದ, ಅಂಜೋದು. ಇಷ್ಟು ತಿಳ್ಕೋಬೇಕು ನೋಡ್ರಿ. ಸತ್ಯ 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 ಅಂದ್ರೇನು, ಸತ್ಯ ಅಂದ್ರೇನು, ಈ ವ್ಯತ್ಯಾಸಗಳ ತಿಳ್ಕೋಬೇಕು. ಆ ಸತ್ಯ ವಸ್ತುವನ್ನ ಬಿಟ್ರ ಉಳಿದ ಎಲ್ಲ ಸತ್ಯಗಳೇನದವ ಬಾಗಿ ತಗೊಂಡು ಬಳದು ಚೆಲ್ಬೇಕು. ಎಲ್ಲ ಮಿಥ್ಯ ಅದಾವ, ಎಲ್ಲ ಅವಿದ್ಯೆಯ ಕಾರ್ಯಗಳದಾವ. ಅದ್ರ 2 ಅವಿದ್ಯೆಗಳು ಮಾಡ್ಯಾರ, ಒಂದು ಮೂಲ ಅವಿದ್ಯೆ, ಒಂದು ಸ್ಥೂಲ ಅವಿದ್ಯೆ. ಬ್ರಹ್ಮಾಂಡ ಅಂತರ್ಗತವಾದಂತ ಚೇತನ ಗುರುತಿಸಲಾರ್ದಂಗ ಮಾಡಿ ಬ್ರಹ್ಮಾಂಡ ಅಂತರ್ಗತವಾದಂತ ನಾಮರೂಪಗಳಿಂದ ನಮ್ಮ ತಲೆ ಕೆಡಿಸಿದ್ದು ಸ್ಥೂಲ ಅವಿದ್ಯೆ. ಪಿಂಡಾಂಡ ಅಂತರ್ಗತವಾದ ಚೇತನ ನಮಗೆ ಗುರುತಿಸಲಾರ್ದಂಗ ಮಾಡಿ ಪಿಂಡಾಂಡ ಅಂತರ್ಗತವಾಗಿ ನಮ್ಮ ನಾಮರೂಪಗಳಿಂದ ನಮ್ಮನ್ನು ನಾವು ಗುರುತಿಸಿಕೊಳ್ಳೋದು ಅದು ಮೂಲ ಅವಿದ್ಯೆ. ನೀನ್ ಯಾರಪ್ಪ? ನಾನು ಶರಣ ಬಸವ ಅಂದಿನಿ ಅಂತಂದ್ರೆ ಇದು ಯಾವ ಅವಿದ್ಯೆ? ಸ್ಥೂಲ ಅವಿದ್ಯೆ. ನನ್ನ ಸ್ವರೂಪ ನಾ ಬ್ರಹ್ಮದೀನಿ, ನಾ ಬ್ರಹ್ಮ ಅಂತಂದ್ರೆ ಅದು ಅವಿದ್ಯೆ ಕಾರ್ಯ ಅಲ್ಲ, ಅದು ಪಾರಮಾರ್ಥಿಕ ಸತ್ಯ. ಮತ್ತೆ ಅವಿದ್ಯೆ ಕಾರ್ಯ ಯಾವುದು? ನಾ ಶರಣ ಬಸವ ಅನ್ನೋದು ಮೂಲ ಅವಿದ್ಯೆ. ಅದಕ್ಕೆ ಸಿದ್ಧಾರೂಢರ ಹತ್ರ ಕಬೀರದಾಸ ಅನ್ನಂತ ಶರಣರು ಹೋದಾಗ ಸಿದ್ಧಾರೂಢರು ಕೇಳಿದ್ರು, ಯಾರಪ್ಪ ನೀನು ಅಂತ. ಅವ್ರೇನ್ ಹೇಳಿದ್ರು? ನಾ ಕಬೀರದಾಸ ಅದೀನಿ ಅಂತ ಹೇಳಿದ್ರೇನು ಅವರು? ಏನ್ ಹೇಳಿದ್ರು ಅವರು? ನೀ ಯಾರಪ್ಪ ಅಂತ ಕೇಳಿದ್ರೆ ಕಬೀರದಾಸರು ಉತ್ತರ ಏನ್ ಕೊಟ್ರು ಗೊತ್ತಾ? ಅದೇ ತಿಳ್ಕೊಳಕ್ ಬಂದಿನ ಓ ಮಾರಾಯ ನಿಮ್ಮಲ್ಲಿ ಅದನ್ನಂತ. ಯಾರಪ್ಪ ನೀವು ಅಂತ ಹೊಸದಾಗಿ ಬಂದವ್ರಿಗೆ ಒಂದು ಪ್ರಶ್ನೆ ಕೇಳ್ತಿದ್ರಂತ, ಯಾರಪ್ಪ ನೀವು? ಸಿದ್ಧಾರೂಢರು ಪರಿಚಯ ಮಾಡ್ಕೊಳಕ್ ಕೇಳ್ತಿದ್ರಂತ. ಕೇಳಿದಾಗ ಅವ್ರದ್ದು ಎಲ್ಲ ಹೆಸರುಗಳು ಹೇಳ್ತಿದ್ರಂತ. ನಾವ್ ಇಂಥ ಊರವ್ರಿ, ನಾವ್ ಅಂತವ್ರು ಇಂಥವ್ರು ಅಂತ ಹೇಳಿ. ಅಷ್ಟು ಮಂದಿಯಾಗ ಒಬ್ಬ ಉತ್ತರ ಕೊಟ್ಟಾವ್, ಕರೆಕ್ಟ್ ಉತ್ತರ ಕೊಟ್ಟಾವ್. ಅದನ್ನೇ ತಿಳ್ಕೊಳಕ್ ಬಂದಿನಪ್ಪ ನಿನ್ನಲ್ಲಿ. ಮತ್ತು ಕಬೀರದಾಸ ಅವನ್ಕಿಂತ ದೊಡ್ಡವ ಯಾವ ಇರ್ಲಕ್ ಸಾಧ್ಯ? ಒಂದರೆ ಸಿಕ್ಕತ್ ಬಿಡಪ್ಪ ನಾನು ಕರೆಕ್ಟ್ ಪ್ರಶ್ನೆಗೆ ಉತ್ತರ. ಒಬ್ಬ ವ್ಯಕ್ತಿಯರ ಅದನ್ನಲ್ಲ ತಂದತ್ತ ತಿಳ್ಕೊಳಕ್ ಬಂದವ ಅಂತೇಳಿ ಅವನಿಗೆ ಹಿಡಿದು ಬೆಳೆಸಿದ್ರು ಅವ್ರು ಸಿದ್ಧಾರೂಢರು. ಒಬ್ಬ ನಮ್ಮಲ್ಲಿ ಕಬೀರದಾಸನ್ ಬುಕ್ ಅದ, ನಿಮ್ಗೆ ಕೊಡ್ತೀನಿ, ಬೇಕಿದ್ರೆ ಓದ್ರಿ. ಕಬೀರದಾಸರು ಸಿದ್ಧಾರೂಢರು ಚರ್ಚೆ ಮಾಡಿದ್ದೆ ಬುಕ್ ಅದು. ಬಹಳ ಚಂದ. ಸತ್ಯ 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 ಸತ್ಯ. ಮುಂದ ಶಿಷ್ಯ ಅಷ್ಟಕ್ಕೆ ಬಿಡಂಗಿಲ್ಲವ,
ಬ್ರಹ್ಮದ ಅಜ್ಞಾನದಿಂದ ಸಂಸಾರ ಉತ್ಪತ್ತಿ ಆಗ್ಯದ ಅಂತ ಹೇಳ್ತೀರಿ, ಅದು ಹೆಂಗ್ ಉತ್ಪತ್ತಿ ಆಯ್ತು, ಅದು ಹೆಂಗ್ರಿ ಅಂತ ಪ್ರಶ್ನೆ ಬರ್ತದೆ. ಸುಮ್ಮಿಂಗನ್ನು ಒಪ್ಕೊಳ್ಳಂಗಿಲ್ಲ ಅವ ಶಿಷ್ಯ, ಭಾಳ ಬೆರಕೆದ ನಮ್ಮ ಶಿಷ್ಯ. ಬ್ರಹ್ಮದ ಅಜ್ಞಾನದಿಂದ ಸಂಸಾರ ಉತ್ಪತ್ತಿ ಆಗ್ಯದ ಅಂತ ಹೇಳ್ತೀರಿ, ಮತ್ತ ಬ್ರಹ್ಮದ ಅಜ್ಞಾನಕ್ಕೆ ಮತ್ತ ಈ ಉತ್ಪತ್ತಿಯಾದ ಸಂಸಾರಕ್ಕೆ ಏನು ಸಂಬಂಧ ಅದ, ಅದು ಹೆಂಗ್ ಉತ್ಪತ್ತಿ ಆಯ್ತು, ಅದೇ ಯಾಕೆ ಉತ್ಪತ್ತಿ ಆಯ್ತು, ಬೇರೆ ಏನಾರು ಉತ್ಪತ್ತಿ ಆಗ್ಬೇಕಿತ್ತಲ್ಲ ಅಂತ ಶಿಷ್ಯನ ಪ್ರಶ್ನೆ. ಆ ಪ್ರಶ್ನೆಗೆ ಮತ್ತೆ ಉತ್ತರ ಮುಂದೆ. ಚಲೋ ಆಯ್ತನ್ರಿ ಪಾಠ ಇವತ್ತ? ಯಾಕಂದ್ರೆ ನಾವು ಏನೇನೋ ತಿಳ್ಕೊಂಡು ಕೂತೀವಲ್ಲ, ಅದು ಸತ್ಯ ಇದು ಸತ್ಯ ಅಂತೇಳಿ ಭಾರಿ ದೊಡ್ಡ ಗೌರವ ಕೊಟ್ಟು, ಭಾರಿ ದೊಡ್ಡ ಏನೇನೋ ಅಟ್ಯಾಚ್ಮೆಂಟ್ಗಳು ಇಟ್ಕೊಂಡು, ಹೇಟ್ ಆ್ಯಂಡ್ ಲವ್ ಅಂತೇಳಿ ರಾಗ ದ್ವೇಷಗಳಿಟ್ಕೊಂಡು ಕೂತೀವಲ್ಲ, ಅವೆಲ್ಲ ಅಷ್ಟು ಏನದವ ಅನ್ನೋದು ಅವ್ರದ್ದು ಸ್ಥಾನ ಮಾನ ಬೆಲೆ, ನಾವು ಯಾವ ರೀತಿ ಅವುಗಳಿಗೆ ಮಹತ್ವ ಕೊಡಬೇಕು ಅನ್ನೋಂಥ ಮಾರ್ಗದರ್ಶನ ಇಂಥ ಒಂದು ದಿವ್ಯವಾದ ಭವ್ಯವಾದ ಪಾಠದ ಮೂಲಕ ಸಾಧು ನಿಶ್ಚಲ್ ದಾಸ್ಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಅದ. ಆ ಗುರುವಿನ ಕರುಣೆ ಅಪಾರ ನಮ್ಮ ಮೇಲೆ ಇದ್ದುದಕ್ಕೆ ಇಷ್ಟೊಂದು ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ. ದೊಡ್ಡ ಪುಣ್ಯವಂತರು. ಮತ್ತೇನ್ ಮಾಡೋದು ಈಗ ನೆಕ್ಸ್ಟ್? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣ. ಓಂ ಬ್ರಹ್ಮಕ್ಕಿಂತಲೂ ಭಿನ್ನವಾದಂಥ ಎಲ್ಲಾನು ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ, ಅವಿದ್ಯೆ ಇದು ಪಾರಮಾರ್ಥಿಕವಾಗಿ ಇದು ಅಪಕಾರವಾಗಿದೆ ಮತ್ತು ಅದೇ ಅವಿದ್ಯೆನೇ ವ್ಯಾವಹಾರಿಕವಾಗಿ ಅದು ಪ್ರಾತಿಭಾಷಿಕವಾಗಿ ಶುದ್ಧವಾಗಿ ನಮಗೆ ಉಪಕಾರ ಇದೆ. ಅವಿದ್ಯೆ ಅಂದ್ರೆ ಏನಂತ ಅಂತದೇನೆಲ್ಲ ಬ್ರಹ್ಮಜ್ಞಾನವನ್ನು ನಮಗೆ ಪರಿಚಯ ಮಾಡಲಾರದೆ ಇರುವುದೇ ಅವಿದ್ಯೆ. ಇದು ಬ್ರಹ್ಮವನ್ನು ನಮ್ಮ ಸ್ವರೂಪರು ತಿಳಿಲಾರ್ದಂಗೆ ಮಾಡುತ್ತದೆ ಅವಿದ್ಯೆ. ಇದು ಮತ್ತು ಮೂಲ ವಿದ್ಯೆಯ ಒಂದು ಅರ್ಥವನ್ನು ಕೂಡ ಗುರು ನಮಗೆ ಮತ್ತೆ ಮತ್ತೆ ಇದಕ್ಕಿಂತ ಮುಂಚೆನೂ ಕೂಡ ಹೇಳಿದ್ರು. ಆದರೂ ನಮಗೆ ಅದು ಪುಸ್ತಕದಲ್ಲಿ ಇರಲಾರ್ದಕ್ಕೆ ಮತ್ತೆ ಅದನ್ನು ತಿಳಿಸಿಕೊಟ್ರು. ನಮ್ಮ ಆತ್ಮ ಸ್ವರೂಪವನ್ನು ನಮಗೆ ತಿಳಿ ಯಾವುದು ಮಾಡ್ತದೆ ಅದು ಮೂಲ ವಿದ್ಯೆ. ಮತ್ತು ಬ್ರಹ್ಮಾಂಡ ಅಂತರ್ಗತವಾದಂಥ ಬ್ರಹ್ಮಾಂಡದಲ್ಲಿರುವಂಥ ವಿದ್ಯೆ ಅನ್ನುವುದನ್ನು ತಿಳಿಸಿಕೊಟ್ಟರು. ಇದು ಸ್ಥೂಲ ವಿದ್ಯೆ, ಇದು ಜೀವ ಸೃಷ್ಟಿ. ಮೂಲ ವಿದ್ಯೆ ಅನ್ನೋದ್ರಿಂದ ಈಶ್ವರ ಸೃಷ್ಟಿ ಅನ್ನುವುದನ್ನು ವಿಸ್ತಾರವಾಗಿ ನಮಗೆ ಮನವಿ ಮಾಡಿಕೊಟ್ಟರು. ಅಭಿನಂದನೆ. ಈಗ ಗೌರಮ್ತವ್ರೆ ಮುಂದಿಂದ ಹೇಳಿಲ್ಲಲ್ಲ ನೀವು, ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ, ಅವಕ್ಕ ಮೂಲ ಅವಿದ್ಯೆ ಸ್ಥೂಲ ಅವಿದ್ಯೆ ಅಂತಂತಾರ. ಆ ಪಾಯಿಂಟ್ ಬಿಟ್ರಿ.
ಪಾರಮಾರ್ಥಿಕ ಅಲ್ಲ, ಪ್ರಾತಿಭಾಸಿಕ. ಪ್ರಾತಿಭಾಷಿಕ, ವ್ಯಾವಹಾರಿಕ, ಶುದ್ಧ ಸತ್ಯಗಳು ವ್ಯಾವಹಾರಿಕ ಸತ್ಯ ಏನದಲ್ರಿ ಅದು ಮೂಲ ಅವಿದ್ಯೆ, ಪ್ರಾತಿಭಾಷಿಕ ಸತ್ಯ ಏನದ ಸ್ಥೂಲ ಅವಿದ್ಯೆ. ಇದನ್ನ ಚಂದ ಬರ್ಕೋಬೇಕು. ಒಂದ್ ಕಡೆ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ರಿ. ಬ್ರಹ್ಮಾಂಡದೊಳಗ ನಾಮರೂಪಗಳನ್ನ ತೋರಿಸಿ ಬ್ರಹ್ಮನನ್ನ ಕಾಣ್ಲಾರ್ದಂಗ ಮಾಡಿದ್ದು ಸ್ಥೂಲ ಅವಿದ್ಯೆ. ನಮ್ಮ ಸ್ವರೂಪದ ಜ್ಞಾನ ನಮಗ ಆಗ್ಲಾರ್ದಂಗ ಮಾಡಿ ನಮ್ಮ ನಾಮರೂಪಗಳಿಂದ ನಮ್ಮನ್ನ ಗುರುತಿಸ್ಲಕ್ ಹಚ್ಚಿದ್ದು ಮೂಲ ಅವಿದ್ಯೆ. ಈ ರೀತಿ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ನಿಮಗ ವ್ಯಾವಹಾರಿಕ ಸತ್ತ ಮತ್ತು ಪ್ರಾತಿಭಾಷಿಕ ಸತ್ತ ಅಂತ ಗೊತ್ತದವ. ವ್ಯಾವಹಾರಿಕ ಸತ್ತ ಈಶ್ವರ ಸೃಷ್ಟಿ, ಪ್ರಾತಿಭಾಷಿಕ ಸತ್ತ ಜೀವ ಸೃಷ್ಟಿ. ವ್ಯಾವಹಾರಿಕ ಸತ್ತ ರಜ್ಜು, ಪ್ರಾತಿಭಾಷಿಕ ಸತ್ತ ಹಾವು. ಇವನಿಗೆ ತನಗೆ ತಿಳಿದದ್ದು. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮೂಲ ಅವಿದ್ಯೆ ಅಂತ ಎದಕ್ಕಂತಾರ ಅಂದ್ರೆ ವ್ಯಾವಹಾರಿಕ ಸತ್ಯಕ್ಕಂತಾರ. ಸ್ಥೂಲ ಅವಿದ್ಯೆ ಅಂತ ಎದಕ್ಕಂತಾರ ಅಂತಂದ್ರೆ ಪ್ರಾತಿಭಾಷಿಕ ಸತ್ಯಕ್ಕಂತಾರ. ಪ್ರಾತಿಭಾಷಿಕ ಸತ್ಯ ಏನದಲ್ಲ ಸ್ಥೂಲ ಅವಿದ್ಯೆಯ ಕಾರ್ಯ. ವ್ಯಾವಹಾರಿಕ ಸತ್ಯ ಏನದ ಅಂದ್ರೆ ಮೂಲ ಅವಿದ್ಯೆಯ ಕಾರ್ಯ. ಏನೈತೀಗ? ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ. ಚಂದ ಹೇಳ್ರಿ. ಮೂಲ ವಿದ್ಯೆ ಇದು ವ್ಯಾವಹಾರಿಕ ಸತ್ಯ, ಸ್ಥೂಲ ವಿದ್ಯೆ ಇದು ಪ್ರಾತಿಭಾಷಿಕ ಸತ್ಯ. ಇನ್ನ ಒಂದು ಅರ್ಥದೊಳಗೆ ಮೊದಲದು ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿರುವ ಕನ್ಫ್ಯೂಷನ್ ಸಂಬಂಧ ಅಲ್ಲಿ ಹೇಳಿದರು. ಪಿಂಡಾಂಡದೊಳಗಿರೋದು ಮೂಲ ಅವಿದ್ಯೆ, ಬ್ರಹ್ಮಾಂಡದಾಗಿರೋದು ಸ್ಥೂಲ ಅವಿದ್ಯೆ. ಇಲ್ಲೇನದ ವ್ಯಾವಹಾರಿಕ ಸತ್ಯಕ್ಕೆ ಮೂಲ ಅವಿದ್ಯೆ ಅಂತಾರೆ, ಪ್ರಾತಿಭಾಷಿಕ ಸತ್ಯಕ್ಕೆ ಸ್ಥೂಲ ಅವಿದ್ಯೆ. ಅಂದ್ರೆ ಆ ಕಾರ್ಯ ವ್ಯಾವಹಾರಿಕ ಸತ್ಯ ಕಾರ್ಯ ಮೂಲ ಅವಿದ್ಯೆಯಿಂದ ಉಂಟಾಗ್ತದೆ, ಪ್ರಾತಿಭಾಷಿಕ ಸತ್ಯ ಕಾರ್ಯ ಸ್ಥೂಲ ಅವಿದ್ಯೆಯಿಂದ ಉಂಟಾಗ್ತದೆ. ಈಗ ಹಾವು ಕಾಣ್ತದಲ್ಲ ಅದು ಸ್ಥೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ. ರಜ್ಜು ಕಾಣೋದು ಮೂಲ ಅವಿದ್ಯೆ. ರಜ್ಜು ಈಶ್ವರ ಸೃಷ್ಟಿ, ಹಾವು ಜೀವ ಸೃಷ್ಟಿ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾತರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ವೃತ್ತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿದವನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅಸ್ತಿತ್ವದಲ್ಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದ ಜ್ಞಾನಿಧಿ ಧಾತು ಗುರುವಿನ ಬೋಧಾಮೃತ ಸುತಗೆ, ಪರಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರು
सततं शान्तं व्योमातीतं निरञ्जनं नादबिन्दु कलातीतं तस्मै श्रीगुरुवे नमः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। परमानंद प्राप्ति भव, सर्वदुःख निवृत्ति भव, इष्टार्थ सिद्धिरस्तु, यशस्वी भव यशस्वी भव। ओम शांति शांति ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಓಂ ನಮಃ ಶಿವಾಯ. ಜೈ ಶ್ರೀ ಬ್ರಹ್ಮ. ಜೈ ಜೈ ಶ್ರೀ. ಎಲ್ಲರಿಗೂ ಶರಣ ಶರಣಾರ್ಥಿ.